ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवति उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्ण 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 हरे हरे। हरे राम 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 हरे हरे। हरे कृष्ण। ಹರೇ ಕೃಷ್ಣ ಬಹು ದಂಡತ್ ಪ್ರಣಾಮ್. ಹರೇ ಕೃಷ್ಣ ಪ್ರಣಾಮ್. ಓಕೆ, ಸ್ಕಂದ 1 ಅಧ್ಯಾಯ 2 ಶ್ಲೋಕ 22. ನಿತ್ಯಂ ಭಾಗವತ ಸೇವೆಯ ಅದು ಮಹತ್ವವನ್ನ ತಿಳ್ಕೊಂಡ್ವಿ. ಹೇಗೆ ಅದು ಸ್ಥಿತಂ ಸತ್ವೇ ಪ್ರಸೀದತಿ, ಸತ್ವಗುಣದಲ್ಲಿ ನಾವು ಸ್ಥಿತರಾಗ್ತೀವಿ. ತದಾ ತದಾ ರಜೋ ತಮೋ ಭಾವಸ್ ಕಾಮಲೋಭಾದಯಶ್ಚಯೇ. ಆ ನಮ್ಮಲ್ಲಿರೋ ರಜೋಗುಣ ತಮೋಗುಣ ಎಲ್ಲವೂ ಕೂಡ ಆ ನಾಶವಾಗತ್ತೆ. ಸತ್ವಗುಣದಲ್ಲಿರ್ತೀವಿ, ಪ್ರಸನ್ನಾತ್ಮರಾಗ್ತೀವಿ. ಅದನ್ನ ನಿಷ್ಠೆಯ ಹಂತ ಅಂತ ಹೇಳಿದೆ. ಅನರ್ಥ ನಿವೃತ್ತಿ ಆದ್ಮೇಲೆ ಆ ನಿಷ್ಠಾ ಅನ್ನೋ ಹಂತಕ್ಕೆ ಬರ್ತೀವಿ. ಅನರ್ಥ ನಿವೃತ್ತಿಯಲ್ಲಿ ಹೆಚ್ಚು ಕಡಿಮೆ ನಷ್ಟ ಪ್ರಾಯೇಶು ಅಭದ್ರೇಶು ಅಂದ್ರೆ ಹೆಚ್ಚು ಕಡಿಮೆ ಎಲ್ಲಾ ಅನರ್ಥಗಳು ನಷ್ಟವಾಗೋಗಿರುತ್ತವೆ. ಅನರ್ಥಗಳಿದ್ರೂ ಕೂಡ ಅವು ನಮ್ಮನ್ನ ನಿಷ್ಠೆಯಿಂದ ಭಕ್ತಿ ಮಾಡೋದ್ರಿಂದ ತಡೆಯಕ್ಕಾಗಲ್ಲ. ಅನರ್ಥಗಳಿರುತ್ತೆ, ಪ್ರೇಮದ ಹಂತದಲ್ಲೇ ಅನರ್ಥ ಸಂಪೂರ್ಣವಾಗಿ ನಾಶ ಅದು. ಅನರ್ಥ ಇರುತ್ತೆ, ಆದ್ರೆ ಅದೇ ಭಕ್ತಿಗೆ ಅಡ್ಡಿ ಬರಲ್ಲ. ಸೊ ಅದು ನಿಷ್ಠ. ಆಮೇಲೆ ನಾವು ಇನ್ನು ಮುಂದುವರೆದಿರೋ ಹಂತಗಳಿಗೆ ರುಚಿ, ಆಸಕ್ತಿ, ಭಾವ, ಪ್ರೇಮ, ಹೀಗೆ ನಾವು ಮುಂದುವರೆದು ನಮ್ಮ ಜೀವನದ ಅಂತಿಮ ಗುರಿ ಕೃಷ್ಣ ಪ್ರೇಮ, ಆ ಹಂತಕ್ಕೆ ನಾವು ತಲುಪ್ತೀವಿ. ಆದ್ರೆ ಅದರಲ್ಲಿ ಬಹಳ ಮುಖ್ಯವಾದ ಹಂತ ಅಂದ್ರೆ ಈ ನಿಷ್ಠ. ಅಂದ್ರೆ ಸತ್ವಗುಣಕ್ಕೆ ಬರ್ತೀವಿ, ರಜೋಗುಣ ತಮೋಗುಣ ಗುಣಗಳು ಇಲ್ಲವಾಗುತ್ತೆ. ಇದು ಬಹಳ ಮುಖ್ಯ. ವಿಶೇಷವಾಗಿ ನಾವು ಪ್ರಯತ್ನವನ್ನ ಮಾಡ್ಬೇಕು ರಜೋಗುಣ ತಮೋಗುಣದಿಂದ ಮೇಲೇರೋದಕ್ಕೆ. ತಮೋಗುಣದಿಂದ ಮೇಲೇರೋದು ಹೇಗೆ? ಪ್ರತಿದಿನ ಮಂಗಳಾರತಿ ಮಾಡ್ಬೇಕು, ತಮೋಗುಣದಿಂದ ಹೊರಗಡೆ ಬರ್ತೀವಿ. ಅಲ್ಲದೆ ಅದು ಸತ್ವಗುಣದಲ್ಲೂ ನಮ್ಮನ್ನ ನೆಲೆಗೊಳಿಸುತ್ತೆ. ರಜೋಗುಣಕ್ಕೆ ನಾವು ಮಾಡೋ ಕಾರ್ಯಗಳನ್ನೆಲ್ಲ ಸ್ವಲ್ಪ ನಿಧಾನವಾಗಿ ಮಾಡ್ಬೇಕು. ನಿಧಾನವಾಗಿ ಅಂದ್ರೆ ಇವಾಗ ತುಂಬಾ ವೇಗವಾಗಿ ಗಾಡಿ ಚಲಾಯಿಸೋದು ರಜೋಗುಣ. ಸಾಮಾನ್ಯವಾದ ಗತಿಯಲ್ಲಿ ಚಲಾಯಿಸ್ಬೇಕು, ಅವಾಗ ಸತ್ವಗುಣಕ್ಕೆ ಬರ್ತೀವಿ. ಕೀರ್ತನೆಯನ್ನ ಮಾಡ್ತಾ ಇದೀವಿ, ಬಹಳ ಫಾಸ್ಟ್ ಆಗಿ ಹಾಡ್ತೀವಿ, ಅಥವಾ ಬಹಳ ಸ್ಲೋ ಆಗಿ ಹಾಡಕ್ ಬರಲ್ಲ ನಮ್ಗೆ. ಇದೆಲ್ಲ ರಜೋಗುಣದ ಚಿಹ್ನೆಗಳು. ಈ ರಜೋಗುಣ ಹೋಗ್ಬೇಕು, ಸತ್ವಗುಣಕ್ಕೆ ಬರ್ಬೇಕು. ಸತ್ವಗುಣಕ್ಕೆ ಬಂದಾದ್ಮೇಲೆ ನಾವು ಶುದ್ಧ ಸತ್ವಕ್ಕೆ ಹೋಗೋದು. ಶುದ್ಧ ಸತ್ವದಲ್ಲೇ ಕೃಷ್ಣ ನಮ್ಮ ಹೃದಯವನ್ನು ಪ್ರವೇಶ ಮಾಡೋದು. ಓಕೆ, ಸೊ ಇವಾಗ ಮುಂದುವರ್ಸೋಣ. ಅಥೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯಾ ಮುದಾ ವಾಸುದೇವೇ ಭಗವತಿ ಕುರ್ವಂತ್ಯಾತ್ಮ ಪ್ರಸಾದನೀಂ. ಮುದ ಅಂದ್ರೆ ಸಂತೋಷ, ಪರಮ ಸಂತೋಷ ಹೇಳ್ತಾ ಇದಾರೆ. ಹಾಗಾಗಿ ಖಂಡಿತವಾಗಿಯೂ ಅನಾದಿ ಕಾಲದಿಂದಲೂ ಎಲ್ಲಾ ಲೌಕಿಕವಾದಿಗಳು ಭಗವಾನ್ ಕೃಷ್ಣನಿಗೆ ಭಕ್ತಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಹಳ ಆನಂದದಲ್ಲಿ, ಬಹಳ ಉಲ್ಲಾಸದಲ್ಲಿ, ಸಂತೋಷದಲ್ಲಿ. ಯಾಕೆಂದ್ರೆ ಭಕ್ತಿ ಸೇವೆ ಅನ್ನೋದು ಆತ್ಮವನ್ನ ಎಚ್ಚರಗೊಳಿಸುತ್ತೆ, ಅಥವಾ ಏನು ಎನ್ಲೈವನ್ ಅಂದ್ರೆ ಜಾಗೃತಗೊಳಿಸುತ್ತೆ, ಜೀವಂತಗೊಳಿಸುತ್ತೆ. ಇವಾಗ ಆತ್ಮ ಒಂಥರ ನಿರ್ಜೀವವಾಗಿದೆ, ಅಂದ್ರೆ ದೇಹದ ನಾನೇ ದೇಹ ಅನ್ಕೊಂಡು ಅದು ದೇಹ ಕಾರ್ಯಗಳಲ್ಲಿ ತೊಡಗಿದೆ. ಆದ್ರೆ ಈ ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ನಾವು ಆತ್ಮದ ಸ್ತರಕ್ಕೆ ಬರ್ತೀವಿ. ಪ್ರಸಾದನೀಂ ಅಂದ್ರೆ ಜೀವಂತವಾಗ್ತೀವಿ ನಿಜವಾಗ್ಲು ನಮ್ಮ ಮೂಲ ಸ್ಥಿತಿಯಲ್ಲಿ. ಸೊ ಹಾಗಾಗಿ ಹೇಳ್ತಾ ಇದಾರೆ ಇಲ್ಲಿ ಲೌಕಿಕವಾದಿಗಳು ಅಂದ್ರು ಅಂದ್ರೆ ಯಾರು ಭೌತಿಕತೆಯಲ್ಲಿ ಮುಳುಗಿಲ್ವೋ ಅವರು ಅಲೌಕಿಕವಾದಿಗಳು. ಅವರು ಜ್ಞಾನಿಗಳಾಗಿರ್ಬೋದು,
ಯೋಗಿಗಳಾಗಿರ್ಬೋದು, ಭಕ್ತರಾಗಿರ್ಬೋದು. ಜ್ಞಾನಿಗಳು ಯೋಗಿಗಳು ಕೂಡ ಬಹಳ ಬಹಳ ಜನ್ಮಗಳ ನಂತರ, ಬಹಳ ಸಮಯದ ನಂತರ ಕೊನೆಗೆ ಭಕ್ತಿ ಸೇವೆಗೆ ಬರಬೇಕು. ಯಾಕಂದ್ರೆ ಭಕ್ತಿ ಸೇವೆ ಪರಿಪೂರ್ಣ ಮಾರ್ಗ, ಪರಿಪೂರ್ಣತೆಯನ್ನ ಕೊಡಕ್ಕೆ ಇರೋ ಮಾರ್ಗ ಭಕ್ತಿ ಸೇವೆ. ಹ್ಮ್ ಸೊ ಹಾಗಾಗಿ ಕೊನೆಗೆ ಎಲ್ಲರೂ ಬರೋದು ಆ, ಖಂಡಿತವಾಗಿಯೂ ಎಲ್ಲರೂ ಕೃಷ್ಣನಿಗೆ ಭಕ್ತಿ ಸೇವೆ ಮಾಡೋ ಹಂತಕ್ಕೆ ಬರಲೇಬೇಕು ಜೀವನದಲ್ಲಿ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ಬೇಕಂದ್ರೆ. ಮತ್ತೆ ಅವರು ಯಾವ ರೀತಿ ಭಕ್ತಿ ಸೇವೆನ ಮಾಡ್ತಾರೆ? ಬಹಳ ಉಲ್ಲಾಸದಲ್ಲಿ, ಆನಂದದಲ್ಲಿ, ಮುದ ಮುದ ಅಂದ್ರೆ ಬಹಳ ಸಂತೋಷದ ಸ್ಥಿತಿ. ಹಾಗಾಗಿ ಭಕ್ತಿ ಸೇವೆ ಒಂದೇ ನಮಗೆ ಪ್ರಸೀದಿತಾಂ, ಸಂತೋಷವನ್ನ, ಆನಂದವನ್ನ ನೀಡುತ್ತೆ. ಸನ್ನರಾಗ್ತೀವಿ. ಸೊ ಇಲ್ಲಿ ಅದೇ ಭಕ್ತಿ ಸೇವೆಯ ಒಂದು ಶ್ರೇಷ್ಠತೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕೃಷ್ಣ ಸ್ವಯಂ ರೂಪ ದೇವೋತ್ತಮ ಪರಮ ಪುರುಷ. ದೇವೋತ್ತಮ ಪರಮ ಪುರುಷ ಸ್ವಯಂ ರೂಪ ಅಂದ್ರೆ ಅದು ಕೃಷ್ಣನ, ದೇವೋತ್ತಮ ಪರಮ ಪುರುಷನ ಮೂಲ ರೂಪ ಕೃಷ್ಣ. ಆಮೇಲೆ ಅದರಿಂದ ಬೇರೆ ರೂಪಗಳೆಲ್ಲ ಅವನಿಂದ ಹೊರಗಡೆ ಬರೋದು. ಬಲದೇವ, ಆಮೇಲೆ ಸಂಕರ್ಷಣ, ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣ, ಪುರುಷಾವತಾರಗಳು, ಗುಣಾವತಾರಗಳು, ಲೀಲಾವತಾರಗಳು, ಯುಗಾವತಾರಗಳು, ಸಾವಿರಾರು ಅವತಾರಗಳು, ರೂಪಗಳು, ಅವೆಲ್ಲವೂ ಕೂಡ ಕೃಷ್ಣನ ಅಂಶ ಅಥವಾ ಕಲಾ. ಏತೇ ಚಾಂಸ ಕಲಾ ಪುಂಸಾ ಕೃಷ್ಣಸ್ತು ಭಗವಾನ್ ಸ್ವಯಂ. ಭಾಗವತ ಹೇಳ್ತೆ ಏತೇ ಚ ಅಂಶ ಕಲಾ. ಅಂಶ ಕಲಾ ಇವಾಗ ಮುಂದೆ ಬರುತ್ತೆ ಮುಂದಿನ ಅಧ್ಯಾಯದಲ್ಲಿ. ಎಷ್ಟೊಂದು ಭಗವಂತನ ಅವತಾರಗಳನ್ನ ಲೆಕ್ಕ ಮಾಡ್ತಾರೆ, ಹೇಳ್ತಾರೆ ಅದೆಲ್ಲವೂ ಕೂಡ ಕೃಷ್ಣನ ಅಂಶ ಕಲಾ. ಹ್ಮ್ ಮತ್ತೆ ಜೀವಿಗಳು ಭಗವಂತನ ಬೇರ್ಪಟ್ಟಿರುವ ಅಂಶಗಳು. ಹ್ಮ್ ಭಗವಾನ್ ಕೃಷ್ಣನೇ ಮೂಲ ದೇವೋತ್ತಮ ಪರಮ ಪುರುಷ. ಹ್ಮ್. ಮತ್ತೆ ಆ ಉನ್ನತ ಮಟ್ಟದ ಅಲೌಕಿಕವಾದಿಗಳು. ಯಾರು ಉನ್ನತ ಮಟ್ಟದ ಅಲೌಕಿಕವಾದಿಗಳು ಅಂದ್ರೆ, ಯಾರು ಭಗವಂತನ ಸನಾತನ ಲೀಲೆಗಳಲ್ಲಿ ಭಾಗವಹಿಸ್ತಾರೋ ಅವರು ಅವರು ಉನ್ನತ ಮಟ್ಟದ ಅಲೌಕಿಕವಾದಿಗಳು. ಅಂಥವರಿಗೆ ಅವನು ಹೆಚ್ಚು ಆಕರ್ಷಕ. ಎಲ್ಲರನ್ನೂ ಆಕರ್ಷಿಸ್ತಾನೆ, ಜ್ಞಾನಿಯನ್ನು ಆಕರ್ಷಿಸ್ತಾನೆ, ಯೋಗಿಯನ್ನು ಆಕರ್ಷಿಸ್ತಾನೆ. ಆದ್ರೆ ಯಾರು ಆ ಕೃಷ್ಣನ ಲೀಲೆಗಳಲ್ಲಿ ಪಾಲ್ಗೊಳ್ಳುವಂತಹ ಹಂತಕ್ಕೆ ತಲುಪಿದಾರೋ ಅವರಿಗೆ ವಿಶೇಷವಾಗಿ ಅವರು ಕೃಷ್ಣನಿಂದ ಆಕರ್ಷಿತರಾಗ್ತಾರೆ. ಇದು ಆಸಕ್ತಿ ಅನ್ನೋ ಹಂತದಿಂದನೇ ಪ್ರಾರಂಭ ಆಗತ್ತೆ ಕೃಷ್ಣನೆಡೆಗಿನ ಆಕರ್ಷಣೆ. ರುಚಿ ಅನ್ನೋ ಒಂದು ಭಕ್ತಿಯ ಹಂತದಲ್ಲಿ ಭಕ್ತಿ ಸೇವೆಯ ಕಾರ್ಯಗಳಿಂದ ನಾವು ಆಕರ್ಷಿತರಾಗ್ತೀವಿ. ಆದ್ರೆ ಇನ್ನು ಕೃಷ್ಣನ ಪ್ರತಿ ಅಷ್ಟೊಂದು ಆಕರ್ಷಣೆ ಬಂದಿರಲ್ಲ. ಆದ್ರೆ ಆಸಕ್ತಿಯ ಹಂತದಲ್ಲಿ ಕೃಷ್ಣನ ಪ್ರತಿ ಆಕರ್ಷಣೆ ಬರುತ್ತೆ. ಕೃಷ್ಣನ ಪ್ರತಿ ಆಕರ್ಷಣೆ ಬಂದಾಗ ನಮಗೆ ಬೇರೆ ಏನು ಬೇಡ, ಭೌತಿಕ ವಿಷಯಗಳು ಬೇಡವಾಗತ್ವೆ. ಹ್ಮ್ ಹ್ಮ್ ನಮ್ಮ ಆಚಾರ್ಯರು ಹೇಳ್ತಾರೆ, ರುಚಿಯ ಹಂತದಲ್ಲಿ ಭಕ್ತಿ ಕಾರ್ಯಗಳನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ಮನಸ್ಸು ಭೌತಿಕ ವಿಷಯಕ್ಕೆ ಹೋಗುತ್ತೆ. ಆಮೇಲೆ ನಾವು ಅದನ್ನ ವಾಪಸ್ ಎಳೆದು ಮತ್ತೆ ಭಕ್ತಿಯಲ್ಲಿ ತೊಡಗಿಸ್ತೀವಿ. ಆದ್ರೆ ಆಸಕ್ತಿಯ ಹಂತದಲ್ಲಿ ಭೌತಿಕವಾದ ಕೆಲಸವನ್ನ ಮಾಡ್ಬೇಕು, ಆದ್ರೆ ಮನಸ್ಸು ಕೃಷ್ಣನೆಡೆಗೆ ಓಡ್ತಾ ಇದೆ. ಅಂದ್ರೆ ಭೌತಿಕವಾಗಿ ತೊಡಗಿರೋ ಮನಸ್ಸು ಅದನ್ನ ಬಿಟ್ಟು ಕೃಷ್ಣನಲ್ಲಿ ಹೊಟ್ಟೋಗ್ಬಿಡುತ್ತೆ. ಹೇಗೆ ರುಚಿಯಲ್ಲಿ ಉಲ್ಟಾ, ಕೃಷ್ಣನಲ್ಲಿ ಇರ್ಬೇಕು ಮನಸ್ಸು, ಆದ್ರೆ ಭೌತಿಕತೆಗೆ ಓಡ್ತಾ ಇದೆ. ಆಸಕ್ತಿಯಲ್ಲಿ ಉಲ್ಟಾ ಆಗ್ಬಿಡುತ್ತೆ. ಆ ಭೌತಿಕತೆಯಲ್ಲಿ ಮನಸ್ಸು ಇರ್ಬೇಕು, ಯಾವ್ದೋ ಭೌತಿಕ ಕೆಲಸ ಇದೆ, ಆದ್ರೆ ಕೃಷ್ಣನ ಕಡೆ ಮನಸ್ಸು ಓಡ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಆಕರ್ಷಕ ಕೃಷ್ಣ. ಮತ್ತೆ ಕೃಷ್ಣನ ವ್ರಜಭೂಮಿಯ ಅಲೌಕಿಕ ಲೀಲೆಗಳನ್ನ ಬೇರೆ ಯಾವ ರೂಪದಲ್ಲೂ ಯಾರು ಅದನ್ನ ಅನುಕರಿಸಕ್ ಆಗಲ್ಲ. ಕೃಷ್ಣನೇ ಅದು. ವಿಷ್ಣು ಕೂಡ ಕೃಷ್ಣನ ಈ ಲೀಲೆಗಳಿಂದ ಆಕರ್ಷಿತನಾಗ್ತಾನೆ. ಲಕ್ಷ್ಮಿ ಕೂಡ ಕೃಷ್ಣನ ವ್ರಜಭೂಮಿಯ ಲೀಲೆಗಳಿಂದ ಆಕರ್ಷಿತಳಾಗ್ತಾಳೆ. ವಿಷ್ಣು ಕೃಷ್ಣ ಯಾರು ಬೇರೆ ಅಲ್ಲ, ಇಬ್ರು ಒಬ್ಬರೇ. ಆದ್ರೆ ಭಾವ ಬೇರೆ, ರಸ ಬೇರೆ, ಭಕ್ತರ ಜೊತೆಯ ಸಂಬಂಧ ಬೇರೆ. ಮತ್ತೆ ಕೃಷ್ಣನ ಲೀಲೆಗಳು ಸನಾತನವಾದವು. ಸನಾತನ, ಅದಕ್ಕೇನು ಸಮಯ ಈಗ ಪ್ರಾರಂಭ ಆಯ್ತು ಈಗ ನಿಲ್ತು ಅಲ್ಲ, ಸನಾತನವಾಗಿ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ನಡೀತಾನೆ ಇರುತ್ತೆ ಕೃಷ್ಣನ ಲೀಲೆಗಳು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು. ಸೊ ಹಾಗಾಗಿ ಭಕ್ತರು ಕೃಷ್ಣನ
ಸೇವೆಯಲ್ಲಿ ತೊಡಗ್ತಾರೆ. ಯಾಕಂದ್ರೆ ಅದರಲ್ಲಿ ಸಂತೋಷ ಇದೆ. ಇವಾಗ ನಾವು ಕೃಷ್ಣನ ವಿಷಯಗಳನ್ನ ಶ್ರವಣ ಮಾಡೋದ್ರಿಂದಲೇ ನಮಗೆ ಆನಂದ ಸಿಗುತ್ತೆ. ಕೃಷ್ಣನ ವಿಷಯಗಳು ಅಂದ್ರೆ ನೇರವಾಗಿ ಕೃಷ್ಣನ ರೂಪ, ಕೃಷ್ಣನ ಗುಣ, ಕೃಷ್ಣನ ಲೀಲೆಗಳು, ಹೇಗೆ ಅವನು ತನ್ನ ಭಕ್ತರ ಪ್ರತಿ ಪ್ರೀತಿ ತೋರಿಸ್ತಾನೆ. ಹ್ಮ್ ಮತ್ತೆ ಆ ಕೃಷ್ಣನ ಸರ್ವಸ್ವವು ಬೃಂದಾವನ, ಬ್ರಜಭೂಮಿ. ಬ್ರಜಭೂಮಿಯ ಬಗ್ಗೆ ಕೇಳಿದ್ರು ಕೂಡ ನಾವು ಆಕರ್ಷಿತರಾಗ್ತೀವಿ. ಹ್ಮ್ ಯಶೋದೆಗೆ ಕೃಷ್ಣನ ಪ್ರತಿ ಇರೋ ಪ್ರೀತಿಯ ಬಗ್ಗೆ ಕೇಳಿದ್ರೆ ನಮಗೆ ನಾವು ಆಕರ್ಷಿತರಾಗ್ತೀವಿ. ರಾಧಾರಾಣಿಯ ಕೃಷ್ಣನ ಪ್ರತಿ ಇರೋ ಪ್ರೀತಿಯನ್ನ ಕೇಳೋದ್ರಿಂದ ಕೃಷ್ಣನಿಗೆ ಆಕರ್ಷಿತರಾಗ್ತೀವಿ. ಹೀಗೆ ಮತ್ತೆ ಆಕರ್ಷಿತರಾಗೋದು ಅಂದ್ರೆ ಆನಂದ, ಭೌತಿಕ ಆಕರ್ಷಣೆ ಅಲ್ಲ, ಇದು ಆಧ್ಯಾತ್ಮಿಕ ಆಕರ್ಷಣೆ, ಆನಂದ, ಆನಂದದ ಅನುಭವ. ಮೊನ್ನೆ ಯಾರಿಗೋ ಹೇಳ್ತಾ ಇದೆ, ವೃಂದಾವನ ಹೇಗೆ ಅಂದ್ರೆ ಕಮಲದ ಪುಷ್ಪದ ರೀತಿಯಲ್ಲಿದೆ. ಹೀಗೆ ಆ ಕೃಷ್ಣ ಇವಾಗ ಇಲ್ಲಿ ವೃಂದಾವನದ ಒಂದು ಭಾಗದಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂದ್ರೆ ಬ್ರಜಭೂಮಿಯಲ್ಲಿ ನಾನು ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ 9 ಲಕ್ಷ ಹಸುಗಳ ಜೊತೆ ಬಹಳ ಸಮಯ ತಗೊಳುತ್ತೆ. ಆದ್ರೆ ವೃಂದಾವನ ಭಗವಂತನಿಗೆ ಸೇವೆ ಮಾಡಕ್ ಏನ್ ಮಾಡುತ್ತೆ, ಆ ಆ ಕಮಲದ ಪುಷ್ಪದ ರೂಪದಲ್ಲಿದೆ ಇವೆಲ್ಲ ದಳಗಳು. ನನ್ನ ಬೆರಳುಗಳು ದಳಗಳು ಅನ್ಕೊಳ್ಳಿ. ಕೃಷ್ಣ ಇವಾಗ ಒಂದು ಜಾಗದಲ್ಲಿ ಇದ್ದಾನೆ, ಅದು ಒಂದು ದಳದ ಮೇಲೆ ಇದೆ. ಇನ್ನೊಂದು ಜಾಗಕ್ಕೆ ಹೋಗ್ಬೇಕು, ಅದು ಇನ್ನೊಂದು ದಳದ ಮೇಲಿದೆ. ಬೃಂದಾವನ ಏನ್ ಮಾಡುತ್ತೆ, ಹಿಂಗೆ ಅರಳಿರೋ ಬೃಂದಾವನ ಸಂಕುಚಿತವಾಗೋಗುತ್ತೆ. ಅವಾಗ ಏನಾಗುತ್ತೆ, ಕೃಷ್ಣ ಸುಮ್ನೆ ಇಲ್ಲಿಂದ ಇಲ್ಲಿಗೆ ಒಂದ್ ಹೆಜ್ಜೆ ಇಡ್ತಾನೆ, ಎಲ್ಲಿಗೆ ಹೋಗ್ಬೇಕು ಹೋಗ್ಬಿಡ್ತಾನೆ. ಇದನ್ನ ಕೇಳಿದ ತಕ್ಷಣ ಯಾರೋ ಓಹ್, ಎಷ್ಟು ಅದ್ಭುತವಾದದ್ದು ಇದು. ಹೀಗೆ ನಾವು ಕೃಷ್ಣನಿಗೆ ಸಂಬಂಧಿತವಾದದ್ದು ಏನು ಕೇಳಿದ್ರು ಕೂಡ ನಮಗೆ ಸಂತೋಷ. ಅರ್ಜುನನ ಜೊತೆ ಇರೋ ಪ್ರೀತಿಯ ಸಂಬಂಧಗಳನ್ನ ಕೇಳಿದಾಗ ಸಂತೋಷ. ಕೃಷ್ಣ ಅಸುರರನ್ನ ಹೇಗೆ ಕೊಲ್ತಾನೆ, ಭಕ್ತರನ್ನು ರಕ್ಷಿಸ್ತಾನೆ ಕೇಳಿದ್ರೆ ಸಂತೋಷ. ಕೃಷ್ಣ ಹೇಗೆ ಬಾಲ್ಯ ಲೀಲೆಗಳೆಲ್ಲ ಎಷ್ಟು ತುಂಟಾಟ ಮಾಡ್ತಾನೆ ಕೇಳಿದ್ರೆ ಸಂತೋಷ. ಎಲ್ಲವೂ ಕೂಡ ನಮಗೆ ಆನಂದವನ್ನು ನೀಡುವಂತ ವಿಷಯ. ಹಾಗಾಗಿ ಅಲೌಕಿಕವಾದಿಗಳು ಕೊನೆಗೆ ಅವರಿಗೆ ಗೊತ್ತು, ಬೇರೆ ಯಾವ ಮಾರ್ಗ ಇಲ್ಲ, ನಿಜವಾದ ಸಂತೋಷವನ್ನು ಅನುಭವಿಸಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ, ಕೃಷ್ಣನ ಹತ್ರನೇ ಬರ್ಬೇಕು. ಹಾಗಾಗಿ ಅವರು ಕೃಷ್ಣನ ಹತ್ರ ಬರ್ತಾರೆ. ಕೃಷ್ಣ ಹತ್ರ ಬಂದು ಆನಂದವನ್ನ ಅನುಭವಿಸ್ತಾವ. ಶ್ಲೋಕ 23. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ಗುಣಾಸ್ತೇರ್ಯುಕ್ತ ಪರ ಪುರುಷ ಏಕ ಹಿ ಹಾಸ್ಯ ಧತ್ತೆ ಸ್ಥಿತ್ಯಾದಯೇ ಹರಿವಿರೆಂಚಿ ಹರೇತಿ ಸಂಜ್ಞಾಃ ಶ್ರೇಯಾಂಸಿ ತತ್ರ ಖಲು ಸತ್ವ ತನೋನೃಣಾಂ ಸ್ಯುಃ. ಇವಾಗ ಕೃಷ್ಣನ ಈ ಭೌತಿಕ ಜಗತ್ತಿನೊಂದಿಗಿನ ಕೃಷ್ಣನ ಸಂಬಂಧವನ್ನ ಹೇಳ್ತಾ ಇದ್ದಾರೆ. ಕೃಷ್ಣ ನೇರವಾಗಿ ಅಲ್ಲ, ಪರೋಕ್ಷವಾಗಿ ಈ ಭೌತಿಕ 3 ಗುಣಗಳು, ಸತ್ವಗುಣ, ರಜಗುಣ, ತಮಗುಣ, ಇವುಗಳೊಂದಿಗೆ ಅವನು ಇವುಗಳ ಸಂಘವನ್ನ ಮಾಡ್ತಾನೆ, ಇವುಗಳ ಸಂಪರ್ಕಕ್ಕೆ ಬರ್ತಾನೆ, ಪರೋಕ್ಷವಾಗಿ, ನೇರವಾಗಿ ಅಲ್ಲ. ಮತ್ತೆ ಈ ಭೌತಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯ, ನಾಶಕ್ಕೋಸ್ಕರ ಅವನು ಬ್ರಹ್ಮ, ವಿಷ್ಣು, ಶಿವ ಅನ್ನೋ ಗುಣಾವತಾರಗಳನ್ನ ಸ್ವೀಕಾರ ಮಾಡ್ತಾನೆ. ಮತ್ತೆ ಇದೆಲ್ಲ ಹೇಳ್ತಾ ಇದಾರೆ, ಈ 3 ಗುಣಾವತಾರಗಳಲ್ಲಿ ಎಲ್ಲಾ ಮನುಷ್ಯರು ಅಂತಿಮವಾದ ಒಳಿತನ್ನ, ಅಂತಿಮವಾದ ಲಾಭವನ್ನ ಸತ್ವಗುಣದ ರೂಪವಾದ ವಿಷ್ಣುವಿನಿಂದ ಪಡಿಬಹುದು. ಎಲ್ಲವೂ ಭಗವಂತನೇ ಈ ರೂಪಗಳನ್ನು ಸ್ವೀಕಾರ ಮಾಡಿರೋದು. ಅದಕ್ಕೆ ಅವುಗಳನ್ನ ಗುಣ ಅವತಾರ ಅಂತ ಕರೀತಾರೆ. ಭಗವಂತನ ಅವತಾರ, ಬ್ರಹ್ಮನು ಭಗವಂತನ ಅವತಾರ, ವಿಷ್ಣುನು ಭಗವಂತನ ಅವತಾರ, ಶಿವನು ಭಗವಂತನ ಅವತಾರ. ಆದ್ರೆ ಈ 3ರಲ್ಲಿ ಅಂತಿಮವಾದ ಲಾಭ ವಿಷ್ಣುವಿನಿಂದ ಸಿಗುತ್ತೆ. ಬ್ರಹ್ಮನೂ ಕೂಡ ವಿಷ್ಣುವಿನಿಂದಾನೇ ಓಡ್ತಾ ಇರೋದು, ಶಿವ ಕೂಡ ವಿಷ್ಣುವಿನ ಹಿಂದಾನೆ ಓಡ್ತಾ ಇರೋದು. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ವಿಷ್ಣುವಿನ ಹಿಂದೆ ಓಡ್ಬೇಕು. ಮತ್ತೆ ವಿಷ್ಣು ಅದಕ್ಕೆ ಸತ್ವಗುಣದ ಪಾಲಕ, ಸತ್ವಗುಣವನ್ನ ನಡೆಸ್ತಾ ಇರೋನು. ಈ 3 ಗುಣಗಳಲ್ಲಿ ಸತ್ವಗುಣ, ರಜೋಗುಣ, ತಮಗುಣ. ರಜೋಗುಣ ಬ್ರಹ್ಮ, ತಮೋಗುಣ ಶಿವ, ಮತ್ತೆ ವಿಷ್ಣು ಸತ್ವಗುಣದ ಅಧಿಕಾರಿ. ಹಾಗಾಗಿ ಸತ್ವಗುಣ ಇಲ್ಲದೆ ನಾವು ವಿಷ್ಣುವನ್ನ, ಕೃಷ್ಣನನ್ನ ಪಡೆಯಕ್ಕೆ ಆಗಲ್ಲ. ಇಲ್ಲಿ ಪ್ರಭುಪಾದ ಭಾವಾರ್ಥದ ಬರೀತಾರೆ, ಕೃಷ್ಣ ಮತ್ತೆ ಅವನ ಅಂಶಗಳಿಗೆ, ವಿಷ್ಣು ತತ್ವಗಳಿಗೆ ನಾವು
ಭಕ್ತಿ ಸೇವೆಯನ್ನ ಸಲ್ಲಿಸಬೇಕು. ಸಾಮಾನ್ಯವಾಗಿ ಭಕ್ತಿ ಅನ್ನೋದು ಕೃಷ್ಣ ಅಥವಾ ವಿಷ್ಣುವಿಗೆ ಮಾತ್ರ ಸಂಬಂಧಿತವಾದದ್ದು. ದುರ್ಗಾದೇವಿಯ ಭಕ್ತರು ಅಂತ ನಿಜವಾಗ್ಲೂ ಶಾಸ್ತ್ರದಲ್ಲಿ ಆ ರೀತಿ ಹೆಸರು ಬರಲ್ಲ. ವಿಶೇಷವಾಗಿ ಆ ಭಾಗವತದಲ್ಲಿ ಭಕ್ತಿ ಅಂದ್ರೆ ಕೃಷ್ಣನ ಪ್ರತಿ ಅಥವಾ ವಿಷ್ಣುವಿನ ಪ್ರತಿ. ಮತ್ತೆ ಕೃಷ್ಣ ಮತ್ತೆ ಅವನ ಎಲ್ಲಾ ಅಂಶಗಳು ವಿಷ್ಣು ತತ್ವ. ಕೃಷ್ಣನಿಂದ ಬಲದೇವ ಬರ್ತಾನೆ, ಬಲದೇವನಿಂದ ಸಂಕರ್ಷಣ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಆ ಸಂಕರ್ಷಣನಿಂದ ನಾರಾಯಣ, ನಾರಾಯಣನಿಂದ ಎರಡನೇ ಸಂಕರ್ಷಣ, ಆ ಎರಡನೇ ಸಂಕರ್ಷಣನಿಂದ ವಿಷ್ಣು ಪುರುಷ ಅವತಾರಗಳು. ಮತ್ತೆ ಈ ಪುರುಷ ಅವತಾರಗಳು ಅಂದ್ರೆ ಅವರು ಈ ಭೌತಿಕ ಜಗತ್ತಿಗೆ ಸೀಮಿತವಾಗಿರೋರು. ಅವರ ಕಾರ್ಯ ಭೌತಿಕ ಜಗತ್ತಿನಲ್ಲಿದೆ, ವಿಷ್ಣುವಿನ ಕಾರ್ಯ ಭೌತಿಕ ಜಗತ್ತಿನಲ್ಲಿದೆ. ನಾರಾಯಣನ ಕಾರ್ಯ ವೈಕುಂಠದಲ್ಲಿದೆ, ಕೃಷ್ಣನ ಕಾರ್ಯ ಗೋಲೋಕ ವೃಂದಾವನದಲ್ಲಿದೆ, ರಾಮನ ಕಾರ್ಯ ಅಯೋಧ್ಯೆಯಲ್ಲಿದೆ. ಹಾಗಾಗಿ ವಿಷ್ಣು ಸತ್ವಗುಣದ ದೇವರು ಭಗವಂತ. ಅವನನ್ನ ಸಾಮಾನ್ಯವಾಗಿ ನಾವು ವಿಷ್ಣು ಅಂದಾಗ ಇವನ ಕ್ಷೀರೋದಕ ಶಾಹಿ ವಿಷ್ಣು ಅಂತ ಕರೆಯೋದು, ಅಥವಾ ಪರಮಾತ್ಮ. ಈ ಪರಮಾತ್ಮನ ವಿಷ್ಣು ಅಂತ ಕರೆಯೋದು. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಅಯ್ಯೋ ಕಲಿಯೋದೇ ಇಲ್ಲಪ್ಪ. ವಿಷ್ಣು ಅಂತ ನಾವು ಕರೆದಾಗ ಅದು ಕ್ಷೀರೋದಕ ಶಾಹಿ ವಿಷ್ಣು ಅಥವಾ ಪರಮಾತ್ಮ. 3 ವಿಷ್ಣುಗಳಿದ್ದಾರೆ. ಗರ್ಭೋದಕ ಶಾಹಿ ವಿಷ್ಣು, ಕಾರಣೋದಕ ಶಾಹಿ ವಿಷ್ಣು. ಮೊದಲು ಕಾರಣ ಜಲದಲ್ಲಿ ಶಯನಿಸಿದ್ದಾನೆ ಮಹಾವಿಷ್ಣು. ಆಮೇಲೆ ಅವನೇ ಬ್ರಹ್ಮಾಂಡಗಳನ್ನ ತನ್ನ ಶರೀರದ ತನ್ನ ಚರ್ಮದ ರಂಧ್ರಗಳಿಂದ ಬ್ರಹ್ಮಾಂಡಗಳು ಹೊರಗೆ ಬರುತ್ತವೆ. ಹೊರಗೆ ಬಂದ್ಮೇಲೆ ಅವನು ಪ್ರತಿಯೊಂದು ಬ್ರಹ್ಮಾಂಡವನ್ನು ಗರ್ಭೋದಕ ಶಾಹಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾನೆ. ಅಂತಿಮವಾಗಿ ಪ್ರತಿ ಅಣುವಿನಲ್ಲೂ ಮತ್ತೆ ನಮ್ಮೆಲ್ಲರ ಹೃದಯಗಳಲ್ಲಿ ಅವನು ಕ್ಷೀರೋದಕ ಶಾಹಿ ವಿಷ್ಣು ಅಥವಾ ಪರಮಾತ್ಮನಾಗಿ ಪ್ರವೇಶ ಮಾಡ್ತಾನೆ. ಆ ಕ್ಷೀರೋದಕ ಶಾಹಿ ವಿಷ್ಣುವನ್ನ ನಾವು ಸಾಮಾನ್ಯವಾಗಿ ವಿಷ್ಣು ಪುರುಷ ಅವತಾರ ಅಂತ ಕರಿತೀವಿ. ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಅವನು ವಿಷ್ಣು, ಕ್ಷೀರೋದಕ ಶಾಹಿ ವಿಷ್ಣುನೇ ವಿಷ್ಣು. ಸೊ ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಈ 3 ಗುಣಗಳ ಡಿಪಾರ್ಟ್ಮೆಂಟ್ಗಳಿಗೆ ಹೆಡ್. ಅವರವರ ಡಿಪಾರ್ಟ್ಮೆಂಟು, ಸತ್ವಗುಣ ಸೃಷ್ಟಿಯ ಡಿಪಾರ್ಟ್ಮೆಂಟು, ಪಾಲನೆಯ ಡಿಪಾರ್ಟ್ಮೆಂಟು, ವಿನಾಶದ ಡಿಪಾರ್ಟ್ಮೆಂಟ್. ಅದಕ್ಕೆ ಅವರು ಮುಖ್ಯಸ್ಥರು. ಇವಾಗ ಸೃಷ್ಟಿ ಮಾಡೋದಕ್ಕೆ ರಜೋಗುಣ ಬೇಕು, ರಜೋಗುಣ ಇದೆ ಆಗಲ್ಲ. ಪ್ರಭು ಬ್ರಹ್ಮ ರಜಗುಣದಲ್ಲೇ ಇರ್ತಾರ, ಶಿವ ತಮಗುಣದಲ್ಲಿ? ಬ್ರಹ್ಮ ಅವ್ರು ಯಾರು ಆ ಗುಣದಲ್ಲಿರಲ್ಲ, ಅವರು ಆ ಗುಣವನ್ನ ನೋಡ್ಕೋತಾ ಇದಾರೆ. ಇವಾಗ ಯಾರೋ ಜೈಲ್ನ ನೋಡ್ಕೋತಾ ಇದಾರೆ ಅಂದ್ರೆ ಅವ್ನ ಕೈದಿನಾ? ಇಲ್ಲ, ಅವ್ನ ಜೈಲ್ನ ನೋಡ್ಕೋತಾ ಇದ್ದಾನೆ ಅಷ್ಟೇ. ಅದೇ ರೀತಿ ಇವರು ಈ ಗುಣಗಳನ್ನು ನೋಡ್ಕೋತಾ ಇದಾರೆ. ಹಾಗಾಗಿ ಅವರು ಆ ಗುಣಗಳಲ್ಲಿ ಇಲ್ಲ, ಅವರೆಲ್ಲ ಸತ್ವಗುಣದಲ್ಲೇ ಇರೋದು. ಆದ್ರೆ ಈ ಸೃಷ್ಟಿಯ ಕಾರ್ಯವನ್ನು ಮಾಡ್ಬೇಕಂದ್ರೆ ಆ ಬ್ರಹ್ಮನಿಗೆ ರಜೋಗುಣದ ಅವಶ್ಯಕತೆ ಇದೆ. ಹಾಗಾಗಿ ಬ್ರಹ್ಮ ಸೃಷ್ಟಿಯ ಮುಂಚೆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾನಪ್ಪ, ಈ ಸೃಷ್ಟಿಯ ಕಾರ್ಯಗಳಿಂದ ನಾನು ದಾರಿ ತಪ್ಪಿಡ್ಬಾರ್ದು, ನಿನ್ನ ಭಕ್ತನಾಗಿ ಉಳಿಬೇಕು ನಾನು. ಆದ್ರೆ ಸೃಷ್ಟಿ ಮಾಡೋದಕ್ಕೆ ರಜೋಗುಣ ಬೇಕು. ಸತ್ವಗುಣದಲ್ಲಿರೋರು ಸುಮ್ಮನೆ ಶಾಂತವಾಗಿ ಕೂತ್ ಬಿಡ್ತಾರೆ, ಆದ್ರೆ ಆಯ್ತು ಸೃಷ್ಟಿ ಇಲ್ಲ ಅಂದ್ರೆ ಇಲ್ಲ ಅಂತ. ಆದ್ರೆ ಅದೇನ್ ಕೆಲಸ ಹೆಂಗಾಗತ್ತೆ? ಹಾಗಾಗಿ ಬ್ರಹ್ಮ ರಜೋಗುಣವನ್ನ ಉಪಯೋಗ ಮಾಡಿಕೊಂಡು ಸೃಷ್ಟಿಯನ್ನ ಮಾಡ್ತಾನೆ. ವಿಷ್ಣು ಸತ್ವಗುಣದಲ್ಲಿ ಇದ್ಕೊಂಡು ಅದರ ಪಾಲನೆಯನ್ನ ಮಾಡ್ತಾನೆ. ಮತ್ತೆ ಶಿವ ತಮೋ ಗುಣವನ್ನ ಪ್ರವೇಶ ಮಾಡಿ ತಾಂಡವ ನೃತ್ಯ ಮಾಡಿ ಎಲ್ಲವನ್ನು ನಾಶ ಮಾಡ್ತಾನೆ. ಮತ್ತೆ ಭೌತಿಕವಾದಿಗಳು ಬ್ರಹ್ಮನನ್ನ ಆರಾಧನೆ ಮಾಡ್ತಾರಂತೆ. ಹೆಚ್ಚು ಜನ ತಮೋ ಗುಣದಲ್ಲಿರೋರು ಶಿವನನ್ನ ಆರಾಧನೆ ಮಾಡ್ತಾರೆ. ಆದ್ರೆ ಶಿವ ವೈಷ್ಣವಾನ ಮೇಥಾ ಶಂಭು, ಮಹಾವೈಷ್ಣವರು ಕೂಡ ಶಿವನನ್ನ ಆರಾಧನೆ ಮಾಡ್ತಾರೆ. ಆದ್ರೆ ಭಕ್ತನಾಗಿ, ಯಾಕಂದ್ರೆ ಶಿವ ಕೂಡ ಭಕ್ತನಾಗಿ ವಿಷ್ಣುವನ್ನ ಆರಾಧನೆ ಮಾಡ್ತಾನೆ. ಆದ್ರೆ ಪರಿಶುದ್ಧವಾದ ಭಕ್ತರು ವಿಷ್ಣು ಅಥವಾ ಕೃಷ್ಣನನ್ನ ಆರಾಧನೆ ಮಾಡೋದು. ಹಾಗಾಗಿ ನಾವು ಅದಕ್ಕೆ ಹೇಳೋದು, ಬೇರೆ ದೇವತೆಗಳ ಆರಾಧನೆ ವೈಷ್ಣವರಿಗಾಗಿ ಇಲ್ಲ. ಇವಾಗ ಯಾವರು 2 ತರ ರೂಪಗಳಿವೆ. ಒಂದು ಬೇರ್ಪಟ್ಟಿರುವ ರೂಪಗಳು, ಇನ್ನೊಂದು ಬೇರ್ಪಟ್ಟಿಲ್ದೇ ಇರುವಂತ ರೂಪ. ವಿಷ್ಣುವಿನಿಂದ ಬೇರ್ಪಟ್ಟಿಲ್ದೇ ಇರುವಂತ ರೂಪ ಅವುಗಳನ್ನ ವಿಷ್ಣು ತತ್ವ ಅಂತ ಕರೀತಾರೆ. ವಿಷ್ಣುವಿನಿಂದ ಬೇರ್ಪಟ್ಟಿರುವಂತ ರೂಪ ನಾವು ಜೀವತತ್ವ. ಸೊ ವಿಷ್ಣು ತತ್ವ, ಶಿವತತ್ವ, ಜೀವತತ್ವ. ವಿಷ್ಣು ತತ್ವ ಅಂದ್ರೆ ಕೃಷ್ಣ ಅಥವಾ ವಿಷ್ಣುವಿನಿಂದ ಬೇರ್ಪಟ್ಟಿಲ್ದೇ ಇರೋ ಅವನ ಅವತಾರಗಳು.
ಜೀವತತ್ವ ಅಂದ್ರೆ ಆ ಭಗವಂತನಿಂದ ಬೇರ್ಪಟ್ಟಿರುವ ರೂಪಗಳು, ಜೀವಿಗಳು ನಾವೆಲ್ಲ, ಬ್ರಹ್ಮನಿಂದ ಹಿಡಿದು ಒಂದು ಇರುವೆ ತನಕ ಎಲ್ಲ ಜೀವಿಗಳು. ಅರೆ ಈ ಜೀವಿಗಳಿಗೂ ಆ ದೇವೋತ್ತಮರಿಗೂ ಕೂಡ ಮೂಲ ಆಧ್ಯಾತ್ಮಿಕ ರೂಪ ಇದೆ, ಜೀವಿಗಳಿಗೂ ಕೂಡ ಮೂಲ ಆಧ್ಯಾತ್ಮಿಕ ರೂಪ ಇದೆ. ಅರೆ ಕೆಲವೊಮ್ಮೆ ಜೀವಿಗಳು ಈ ಭೌತಿಕ ಶಕ್ತಿಯ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ಅರೆ ವಿಷ್ಣು ರೂಪಗಳು ಯಾವುವು ಕೂಡ ಭೌತಿಕ ಶಕ್ತಿಯ ಅಧೀನಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವು ಭೌತಿಕ ಶಕ್ತಿಯ ನಿಯಂತ್ರಕ. ವಿಷ್ಣು ಭೌತಿಕ ಶಕ್ತಿಯ ನಿಯಂತ್ರಕ. ಹಾಗಾಗಿ ಯಾವ ವಿಷ್ಣು ರೂಪವೂ ಕೂಡ ಭೌತಿಕ ಶಕ್ತಿಯ ಪ್ರಭಾವದಡಿಯಲ್ಲಿ ಬರಲ್ಲ, ಆದ್ರೆ ಜೀವಿಗಳು ಬರುತ್ತವೆ. ಹ್ಮ್ ಹ್ಮ್ ಮತ್ತೆ ವಿಷ್ಣು ಈ ಭೌತಿಕ ಜಗತ್ತಿನಲ್ಲಿ ಪ್ರಕಟ ಆಗೋದಕ್ಕೆ ಕಾರಣ ಏನು? ಈ ಭೌತಿಕ ಶಕ್ತಿಯಡೆ ಒಂದು ಹ್ಮ್ ಹಿಡಿತದಲ್ಲಿ ಬಂದಿರುವಂತಹ ಜೀವಿಗಳು, ಅವುಗಳನ್ನ ಬದ್ಧ ಜೀವಿಗಳು ಅಂತ ಕರೀತಾರೆ. ಅಂದ್ರೆ ಬಂಧನಕ್ಕೆ ಒಳಗಾಗಿರೋ ಜೀವಿಗಳು. ಇಂತಹ ಬಂಧನಕ್ಕೆ ಒಳಗಾಗಿರೋ ಜೀವಿಗಳನ್ನ ಉದ್ಧಾರ ಮಾಡಕ್ಕೋಸ್ಕರ ವಿಷ್ಣು ಇಲ್ಲಿ ಅವತರಿಸೋದು. ಅವನಿಗೆ ಬೇರೆ ಕೆಲಸ ಇಲ್ಲ, ಅವನ್ ಬರೋದೇ ಜೀವಿಗಳನ್ನ ಉದ್ಧರಿಸಕ್ಕೋಸ್ಕರ. ಮತ್ತೆ ನಾವಿಲ್ಲೇನಕ್ಕೆ ಬರೋದು? ಪ್ರಭುಗಳಾಗಕ್ಕೆ, ಸ್ವಾಮಿಗಳಾಗಕ್ಕೆ. ನಾನೇ ಬಾಸ್ ಆಗಕ್ಕೆ ಬರ್ತೀವಿ. ಬಾಸ್ ಆಗಕ್ಕೆ ಬರ್ತೀವಿ, ಆದ್ರೆ ಏನಾಗ್ತೀವಿ? ಆ ಮೂರು ಗುಣಗಳ ಕೈಯಲ್ಲಿ ಒಂದು ಗೊಂಬೆ ಆಗ್ಬಿಡ್ತೀವಿ. ನಾವ್ ಇನ್ನೊಬ್ಬರನ್ನ ಆಟ ಆಡ್ಸಕ್ ಬಂದಿದೀವಿ, ಆದ್ರೆ ನಾವೇ ಗೊಂಬೆ ಆಗ್ಬಿಡ್ತೀವಿ. ಮತ್ತೆ ಇದು ಕಾರಾಗೃಹ, ಭೌತಿಕ ಜಗತ್ತು ಕಾರಾಗೃಹ. ಈ ಕಾರಾಗೃಹದಲ್ಲಿ ನಮ್ಮನ್ನ ತಿದ್ದುತ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಒಂದು ಭೌತಿಕ ಶರೀರ ಕೊಡಲಾಗಿದೆ. ಯಾಕೆ? ಶಿಕ್ಷೆಯನ್ನ ಕೊಡಕ್ಕೆ. ಶಿಕ್ಷೆಯಿಂದ ತಾನೇ ನಾವು ಸುಧಾರಿಸೋದು. ಜೀವನದಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇದ್ರೆ ನಮ್ಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಬದಲಾವಣೆನೇ ಆಗಲ್ಲ. ಯಾರೋ ಭಕ್ತರ ಹತ್ರ ಮಾತಾಡ್ತಾ ಇದ್ದೆ ನಾನು, ಅವ್ರಿಗೆ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆಯ್ತು ತಕ್ಷಣ ಭಕ್ತಿಯಲ್ಲಿ ಗಂಭೀರವಾಗೋದು. ಓ, ನನ್ ದೇಹಕ್ಕೆ ತೊಂದರೆ ಬಂದಿದೆ ಅನ್ನೋ ಒಂದು ಯೋಚನೆ ಬಂದ ತಕ್ಷಣ ಭಕ್ತಿಯಲ್ಲಿ ಸೀರಿಯಸ್ ಆಗ್ಬಿಟ್ಟು. ಸೊ ಒಂದು ಚೂರು ಶಿಕ್ಷೆ, ಆಮೇಲೆ ನಮಗೆ ಸರಿಯಾಗಿ ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಇಲ್ಲಾಂದ್ರೆ ಸುಮ್ನೆ ಭೋಗದಲ್ಲಿ ಮುಳುಗಿ ಹೋಗ್ಬಿಡ್ತೀವಿ. ಈ ಭೌತಿಕ ಈ ಕಾರಾಗೃಹವನ್ನ ಯಾರು ಸೃಷ್ಟಿ ಮಾಡೋದು? ಬ್ರಹ್ಮ. ಆದ್ರೆ ದೇವೋತ್ತಮ ಪರಮ ಪುರುಷನ ಆದೇಶದ ಅಡಿಯಲ್ಲಿ, ನಿರ್ದೇಶನದ ಅಡಿಯಲ್ಲಿ. ಮತ್ತೆ ಒಂದು ಕಲ್ಪ ಆದ್ಮೇಲೆ, ಅಂದ್ರೆ 1000 ಯುಗಗಳಾದ್ಮೇಲೆ ಭಾಗಶಃ ಪ್ರಳಯವಾಗತ್ತೆ. ಶಿವ ಭಾಗಶಃ ಪ್ರಳಯವನ್ನ ಸೃಷ್ಟಿ ಮಾಡ್ತಾನೆ. ಆಮೇಲೆ ಬ್ರಹ್ಮನ 100 ವರ್ಷಗಳಾದ್ಮೇಲೆ ಸಂಪೂರ್ಣ ಪ್ರಳಯ. ಮತ್ತೆ ಈ ಕಾರಾಗೃಹದ ಪಾಲನೆಯ ಕೆಲಸ ವಿಷ್ಣು. ಹಾಗಾಗಿ ಯಾರಾದ್ರೂ ಈ ಕಾರಾಗೃಹದಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಯಾರನ್ನ ಪ್ರಸನ್ನ ಪಡಿಸ್ಬೇಕು? ವಿಷ್ಣುವನ್. ಅದೇ ಮುಕ್ತಿ. ಮತ್ತೆ ಅವನನ್ನ ಪ್ರಸನ್ನ ಪಡಿಸೋ ಮಾರ್ಗ ಏನು? ಭಕ್ತಿ ಸೇವೆ ಮಾತ್ರ. ಮತ್ತೆ ಯಾರು ಇಲ್ಲ ಈ ಕಾರಾಗೃಹದಲ್ಲೇ ನಾನು ಪರ್ಮನೆಂಟ್ ಆಗಿರ್ತೀನಿ ಅಂದ್ರೆ ಆಯ್ತು. ಏನೋ ತಾತ್ಕಾಲಿಕ ಸೌಕರ್ಯಗಳಿಗೋಸ್ಕರ ನಾವು ಬೇರೆ ಬೇರೆ ದೇವತೆಗಳ ಹತ್ರ ಹೋಗ್ತೀವಿ, ಶಿವನ ಹತ್ರ ಹೋಗ್ತೀವಿ, ಬ್ರಹ್ಮ ಹತ್ರ ಹೋಗ್ತೀವಿ, ಇಂದ್ರನ ಹತ್ರ ಹೋಗ್ತೀವಿ, ವರುಣ ಹತ್ರ ಹೋಗ್ತೀವಿ, ಇತ್ಯಾದಿ ಇತ್ಯಾದಿ ಇತ್ಯಾದಿ, ಸ್ಕಂದ, ದುರ್ಗಾದೇವಿ. ಅವ್ರು ನಮಗ್ ಕೊಡಕ್ಕಾಗೋದು ತಾತ್ಕಾಲಿಕ ಸೌಕರ್ಯಗಳು ಈ ಭೌತಿಕ ಜಗತ್ತಿನಲ್ಲಿ ಉಳ್ಕೊಳಕ್ಕೆ. ಯಾವುದು ಶಾಶ್ವತವಲ್ಲ. ಅಲ್ಲಿ ಉಳ್ಕೋಬೇಕು, ಭೌತಿಕ ಸೌಕರ್ಯಗಳು ಬೇಕು, ಸರಿ ದೇವತೆಗಳ ಹತ್ರ ಹೋಗಿ. ಅರೆ ಇಲ್ಲ, ಇಲ್ಲಿಂದ ಮುಕ್ತಿ ಬೇಕು, ಈ ಕಾರಾಗೃಹದಿಂದ ಹೊರಗಡೆ ಹೋಗ್ಬೇಕು, ವಿಷ್ಣುವಿನ ಹತ್ರ ಹೋಗಿ ಭಕ್ತಿ ಸೇವೆಯನ್ನು ಮಾಡಿ. ಯಾಕಂದ್ರೆ ಯಾವ ದೇವತೆಯೂ ಕೂಡ ನಮ್ಮನ್ನ ಈ ಬದ್ಧ ಜೀವನದಿಂದ ಹೊರಗಡೆ ಮುಕ್ತಿಯನ್ನ ಕೊಡಕ್ ಆಗಲ್ಲ, ಬರೀ ವಿಷ್ಣು. ಹಾಗಾಗಿ ಅಂತಿಮ ಒಳಿತನ್ನ ವಿಷ್ಣುವಿನಿಂದ ಮಾತ್ರ ಪಡೆಯಕ್ಕಾಗೋದು. ಮಿಕ್ಕಿದೆಲ್ಲ ತಾತ್ಕಾಲಿಕವಾದ ಒಳಿತು, ಅಂತಿಮ ಒಳಿತಲ್ಲ. ಅಂತಿಮವಾದ ಲಾಭ ಈ ಭೌತಿಕ ಜಗತ್ತಿಂದ ಹೊರಗಡೆ ಹೋಗೋದು, ಗೋಲೋಕಕ್ಕೆ ಹೋಗೋದು, ವೈಕುಂಠಕ್ಕೆ ಹೋಗೋದು, ಆನಂದದ ಜೀವನವನ್ನ ನಡೆಸೋದು, ಅದು ಅಂತಿಮವಾದ ಲಾಭ. ಅದಕ್ಕೆ ಇಲ್ಲಿ ಹೇಳಿದ್ರು ಅಂತಿಮವಾದ ಲಾಭವನ್ನ ಕೇವಲ ವಿಷ್ಣುವಿನಿಂದ ಪಡೆಯಕ್ ಸಾಧ್ಯ. ಹಾಗಾಗಿ ವಿಷ್ಣು ಸತ್ವಗುಣದ ಗುಣಾವತಾರ. ಈ ಜಗತ್ತಿನ ಪಾಲನೆಯನ್ನ ಮಾಡ್ತಾನೆ. ಪಾಲನೆಯ ಉದ್ದೇಶ ಏನು? ಇಲ್ಲಿರೋರ್ನೆಲ್ಲ ತಿದ್ದಿ ಅವರನ್ನ ಉದ್ಧಾರ ಮಾಡಿ ವೈಕುಂಠಕ್ಕೆ ಕಳಿಸೋದು.
ಹಾಗಾಗಿ ಕೆಲವೊಮ್ಮೆ ಅವನೇ ಬರ್ತಾನೆ, ಕೆಲವೊಮ್ಮೆ ಆಚಾರ್ಯರನ್ನ ಕಳಿಸ್ತಾನೆ. ಶಾಸ್ತ್ರಗಳಿವೆ, ಗುರು ಸಾಧು ಶಾಸ್ತ್ರಗಳ ಮೂಲಕ ಅವನು ನಮ್ಮನ್ನ ಉದ್ಧಾರ ಮಾಡ್ತಾನೆ. ಶ್ಲೋಕ 24. ಪಾರ್ಥಿವಾ ದಾರುಣೋ ಧೂಮಸ್ತಸ್ಮಾದಗ್ನಿಸ್ತ್ರಯೀಮಯಃ ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯದ್ಬ್ರಹ್ಮ ದರ್ಶನಂ. ಆ, ಮರ ಮರ ಇದೆಯಲ್ಲ, ಮರ ಭೂಮಿಯ ಒಂದು ಆ ಇನ್ನೊಂದು ರೂಪ, ಪರಿವರ್ತಿತ ರೂಪ. ಆದ್ರೆ ಈ ಒಣ ಮರಕ್ಕಿಂತ ಹೊಗೆ ಉತ್ತಮ. ಆದ್ರೆ ಹೊಗೆಗಿಂತ ಬೆಂಕಿ ಇನ್ನೂ ಉತ್ತಮ. ಯಾಕೆ? ಬೆಂಕಿಯಿಂದ ಶ್ರೇಷ್ಠವಾದ ಜ್ಞಾನವನ್ನ ಪಡ್ಕೋಬಹುದು ವೈದಿಕ ಯಜ್ಞಗಳನ್ನ ಮಾಡೋದ್ರ ಮೂಲಕ. ಅದೇ ರೀತಿ ರಜೋಗುಣ ತಮೋಗುಣಗಿಂತ ಶ್ರೇಷ್ಠ. ಆದ್ರೆ ಗುಣಕ್ಕಿಂತ ಹೆಚ್ಚು ಶ್ರೇಷ್ಠ ಸತ್ವಗುಣ. ಯಾಕಂದ್ರೆ ಸತ್ವಗುಣದಿಂದ ಒಬ್ಬ ವ್ಯಕ್ತಿ ಆ ಪರಮ ಸತ್ಯದ ಸಾಕ್ಷಾತ್ಕಾರವನ್ನ ಪಡ್ಕೋಬಹುದು. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ಸತ್ವಗುಣವನ್ನ ನಮ್ಮ ಜೀವನದಲ್ಲಿ ಬೆಳೆಸ್ಕೋಬೇಕು ನಾವು. ರಜೋಗುಣ ತಮೋ ಗುಣಗಳನ್ನ ಕಡಿಮೆ ಮಾಡ್ಬೇಕು. ತಮೋ ಗುಣಗಳನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಇದು ಭಗವದ್ಗೀತೆಯಲ್ಲಿ ಆಗ್ಲೇ ಚರ್ಚೆ ಆಗಿದೆ. ತಮೋ ಗುಣ ಅಂದ್ರೆ ನಿದ್ದೆ, ಆಲಸ್ಯ, ಕೆಲ್ಸಕ್ಕೆ ಏನು ಉಪಯೋಗ ಇಲ್ಲದೆ ಸುಮ್ಮನೆ ಸಮಯ ವ್ಯರ್ಥ ಮಾಡೋದು, ಇವೆಲ್ಲ ತಮೋ ಗುಣ. ರಜೋಗುಣ ಅಂದ್ರೆ ಸಮಯ ಇಲ್ಲದೆ ಓಡ್ತಾ ಇರೋದು, ಬಿಸಿ 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 ಬಿಸಿ. ಜಪ ಮಾಡಿದ್ರೆ ಮನಸ್ಸು ಒಂದು ಕ್ಷಣ ಕೂಡ ನಾಮದ ಮೇಲಿಲ್ಲ. 108 ಮಣಿಯಲ್ಲಿ ಒಂದು ಮಣಿ ಮೇಲೆ ನಾವು ಕೃಷ್ಣನ ನಾಮವನ್ನ ಕೇಳಿದೀವೇನೋ. ಇನ್ನು 107 ಮಣಿಯ ಮೇಲೆ ಮನಸ್ಸು ಭೌತಿಕ ಬ್ರಹ್ಮಾಂಡ ಪರ್ಯಟನ ಮಾಡ್ತಾ ಇದೆ. ಇದು ರಜೋಗುಣ. ಇನ್ನು ಕೆಲವರು ಜಪಮಾಲೆ ಇಟ್ಕೋತಾರೆ, ನಿದ್ದೆ ಹೊಡಿತಾರೆ, ತಮೋಗುಣ. ಸತ್ವಗುಣಕ್ಕೆ ನಾವು ಬರ್ಲಿಲ್ಲ ಅಂದ್ರೆ ನಮ್ಮ ಜಪ ಚೆನ್ನಾಗಾಗಲ್ಲ, ನಾವು ಯಾವ ಭಕ್ತಿಯ ಕಾರ್ಯವನ್ನು ಮನಸ್ಸಿಟ್ಟು ಮಾಡಕ್ಕಾಗಲ್ಲ. ಭಕ್ತಿ ಸೇವೆಯನ್ನ ನಾವು ಕೆಲಸವಾಗಿ ಮಾಡ್ತೀವಿ, ಕಾರ್ಯವನ್ನಾಗಿ ಮಾಡ್ತೀವಿ. ಉದಾಹರಣೆಗೆ ಇವಾಗ ಏನೋ ಒಂದು ಸೆಂಟರ್ ಇದೆ, ಏನೋ ಸ್ವಚ್ಛತೆ ಮಾಡ್ಬೇಕು. ಇವಾಗ ಆ ಸ್ವಚ್ಛತೆಯನ್ನ ನಾವು ಸತ್ವಗುಣದಲ್ಲೂ ಮಾಡ್ಬೋದು, ರಜೋಗುಣದಲ್ಲೂ ಮಾಡ್ಬೋದು. ರಜೋಗುಣದಲ್ಲಿ ಏನೋ ಅದನ್ನ ನಾವು ಸ್ವಚ್ಛತೆಯ ಕಾರ್ಯವಾಗಿ ನೋಡ್ತೀವಿ, ಅದನ್ನ ಆ ರೀತಿಯಲ್ಲಿ ಮಾಡ್ತೀವಿ. ಆದ್ರೆ ಸತ್ವಗುಣದಲ್ಲಿ ಕೃಷ್ಣನ ಮಂದಿರವನ್ನ, ಮನೆಯನ್ನ ನಾನು ಸ್ವಚ್ಛ ಮಾಡ್ತಾ ಇದ್ದೀನಿ ಅನ್ನೋ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತೀವಿ. ಅಂದ್ರೆ ಸ್ವಲ್ಪ ನಾವು ಸ್ಲೋ ಡೌನ್ ಆಗ್ಬೇಕು. ನಮ್ಮ ಜೀವನ, ವಿಶೇಷವಾಗಿ ಸಿಟಿಯಲ್ಲಿ ನಮ್ಮ ಜೀವನ ಬಹಳ ವೇಗವಾಗಿ ಚಲಿಸ್ತಾ ಇರುತ್ತೆ. ಯಾರಿಗೂ ಸಮಯ ಇಲ್ಲ. 1 ನಿಮಿಷ ಸುಮ್ಮನೆ ಕೂತ್ಕೊಂಡು ಶಾಂತವಾಗಿ ಕೃಷ್ಣನ ಬಗ್ಗೆ ಯೋಚನೆ ಮಾಡಕ್ ಸಮಯ ಇಲ್ಲ. ಏನಾದ್ರೂ ಒಂದು, ಇವಾಗ ಈ ಪ್ರವಚನವನ್ನು ಯಾರು ಕೇಳ್ತಾ ಇದಾರೆ? ಎಷ್ಟೊಂದ್ ಜನ ಪಾಪ ಬಸ್ಸಲ್ಲಿ ಓಡಾಡ್ತಾ ಇರ್ತಾರೆ, ಮನೆಗೆ ಹೋಗ್ತಾ ಇದಾರೆ, ಯಾರು ಅಡುಗೆ ಮಾಡ್ತಾ ಇದಾರೆ, ಯಾರು ಇನ್ನೇನೋ ಮಾಡ್ತಾ ಇದಾರೆ, ಸಮಯ ಇಲ್ಲ. ನಮ್ಮ ಜೀವನವನ್ನ ನಾವು ಇಷ್ಟೊಂದು ಬಿಸಿ ಮಾಡ್ಕೊಂಡ್ಬಿಟ್ಟಿದೀವಿ. ಸತ್ವಗುಣದಕ್ಕೆ ಬರಕ್ ಆಗಲ್ಲ ಹಂಗಿದ್ರೆ. ಅದಕ್ಕೆ ಹಳ್ಳಿಯ ಜೀವನ ಬಹಳ ಸತ್ವಗುಣದ ಜೀವನ. ತಮೋಗುಣಕ್ಕೂ ಹೋಗ್ಬೋದು, ಆದ್ರೆ ಸತ್ವಗುಣಕ್ಕೆ ತರಬೇಕು ನಾವು. ಕೃಷಿ ಸಮುದಾಯದ ಜೀವನ ಸತ್ವಗುಣದ ಜೀವನ, ಭಕ್ತಿಯ ಜೀವನ. ಈ ಸತ್ವಗುಣದಲ್ಲಿ ನಾವು ಜೀವನ ಮಾಡಿದ್ರೇನೆ ನಾವು ನಿಜವಾಗ್ಲೂ ಕೊನೆಗೆ ನಮ್ಮ ಪರಮ ಸತ್ಯವನ್ನ ನಾವು ಸಾಕ್ಷಾತ್ಕಾರ ಪಡ್ಕೋಬಹುದು, ಕೃಷ್ಣನ ಹತ್ರ ಹೋಗ್ಬೋದು. ಅದಕ್ಕೆ ನಮ್ಮ ಜೀವನದ ಧ್ಯೇಯವಾಗಿರ್ಬೇಕು ತಮೋಗುಣವನ್ನ ಕಡಿಮೆ ಮಾಡಕ್ಕೆ. ನಾ ಹೇಳಿದ ತಮೋಗುಣ ಕಡಿಮೆ ಮಾಡಕ್ಕೆ, ರಜೋಗುಣ ಕಡಿಮೆ ಮಾಡಕ್ಕೆ ಏಕೈಕ ಪ್ರಕ್ರಿಯೆ ಬಹಳ ಪ್ರಬಲವಾದದ್ದು, ಮಂಗಲಾರತಿ, ಬೆಳಗ್ಗಿನ ಪ್ರೋಗ್ರಾಮ್. ಪ್ರಭುಪಾದರು ಇದೆಲ್ಲ ರಹಸ್ಯವನ್ನ ಕೊಟ್ಬಿಟ್ಟಿದ್ದಾರೆ. ನನಗೆ ಇಷ್ಟು ವರ್ಷ ನನಗೆ ಅದರ ಅರಿವಾಗಿರ್ಲಿಲ್ಲ, ಇವಾಗ ನನಗೆ ಅರಿವಾಗ್ತಾ ಇದೆ. ಹಾಗಾಗಿ ಯಾರು ಅನ್ಕೋಬಹುದು, ಇದೇನಿದು ಪ್ರಭು ತಕ್ಷಣ ಮಂಗಳಾರತಿ ಮೇಲೆ ಇಷ್ಟೊಂದು ಒತ್ತು ಕೊಡ್ತಾ ಇದಾರಲ್ಲ. ಯಾಕೆ ಅಂದ್ರೆ ಇಷ್ಟು ವರ್ಷ ನನಗೆ ಅದರ ಪ್ರಭಾವ ಏನು ಅನ್ನೋದು ನನಗೆ ಅರ್ಥ ಆಗಿರ್ಲಿಲ್ಲ. ಇವಾಗ ನನಗೆ ಗೊತ್ತಾಗ್ತಾ ಇದೆ. ಬಹಳ ಸುಲಭವಾಗಿ ಸತ್ವಗುಣಕ್ಕೆ ಬರಬೇಕು ಅಂದ್ರೆ ಮಂಗಳಾರತಿಗೆ ಬರಬೇಕು, ಸತ್ವಗುಣದಲ್ಲಿ ಮಂಗಳಾರತಿಯನ್ನ ಮಾಡ್ಬೇಕು. ಅಲ್ಲೂ ಬಂದು ರಜೋಗುಣದಲ್ಲಿ ಹುಡುಗುಡು ಓಡ್ತಾ ಇದ್ರೆ ಅವಾಗ ಏನು ಪ್ರಯೋಜನ ಇಲ್ಲ. ಆದ್ರೆ ಸತ್ವಗುಣಕ್ಕೆ ಬರಕ್ಕೆ ಅದು ಸಹಾಯ ಮಾಡತ್ತೆ. ಅದಕ್ಕೆ ನಾವು ನಮ್ಮ ಕೇಂದ್ರದಲ್ಲಿ
ಮಂಗಳಾರತಿ ನಿಧಾನಗತಿಯಲ್ಲಿ ಹಾಡೋದು. ನೀವೆಲ್ಲೇ ಬೇರೆ ದೇವಸ್ಥಾನದಲ್ಲಿ ಹೋದ್ರಿ ಎಲ್ಲ ರಜೋಗುಣದಲ್ಲಿ ಕುಣಿದಾಡ್ತಾರೆ, ಎಗರಾಡ್ತಾರೆ. ನಮ್ದ್ರಲ್ಲಿ ನಾವು ಬೇಕಂತ ಬೇಕಂತ ಅಂದ್ರೆ ಅದು ಪ್ರಭುಪಾದರು ಕೊಟ್ಟಿರೋ ಆ ಟ್ಯೂನೇ. ಮಂಗಳಾರತಿಗೆ ಒಂದೇ ಒಂದು ಟ್ಯೂನ್ ಇದೆ, ಅದನ್ನೇ ಹಾಡ್ಬೇಕು. ಅದ್ರಲ್ಲಿ ಹರೇ ಕೃಷ್ಣ ಮಹಾಮಂತ್ರಕ್ಕೂ ಒಂದೇ ಒಂದು ಟ್ಯೂನ್ ಇದೆ, ಅದನ್ನೇ ಹಾಡ್ಬೇಕು. ಈಗಿನ ಕಾಲದಲ್ಲಿ ಇಸ್ಕಾನ್ ಅಲ್ಲಿ ಮಂಗಳಾರತಿಯಲ್ಲಿ ಯಾವ ಬೇಕಾದ್ರೂ ಆ ಟ್ಯೂನ್ ಹಾಡ್ತಾರೆ. ಹ್ಮ್. ಅರೆ ಅದರ ಉದ್ದೇಶ, ಆ ಟ್ಯೂನಿನ ಉದ್ದೇಶನೇ ನಮ್ಮನ್ನ ಶಾಂತಗೊಳಿಸ್ಬಿಡುತ್ತೆ ಅದು. ಹ್ಮ್. ಶಾಂತ ಮನಸ್ಥಿತಿಗೆ ಬರ್ಬೇಕು. ಅವಾಗ ಆ ಶಾಂತ ಮನಸ್ಥಿತಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕು. ಅವಾಗ ಮನಸ್ಸು ಅಲ್ಲಿ ಇಲ್ಲಿ ಹೋಗಲ್ಲ. ಹ್ಮ್. ತಾತ್ಪರ್ಯದಲ್ಲಿ ಪ್ರಭುಪಾದರು ಬರೀತಾರೆ, ಭಕ್ತಿ ಸೇವೆಯಿಂದ ಮಾತ್ರ ನಾವು ಭೌತಿಕ ಅಸ್ತಿತ್ವದಿಂದ ಮುಕ್ತಿಯನ್ನ ಪಡಿಬಹುದು. ಆದ್ರೆ ಭಕ್ತಿ ಸೇವೆಗೆ ಬರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಸತ್ವಗುಣಕ್ಕೆ ಬರ್ಬೇಕು. ಯಾಕಂದ್ರೆ ಭಕ್ತಿ ಸೇವೆ ಅಂದ್ರೆ ಶುದ್ಧ ಸತ್ವದಲ್ಲಿ ಆಗುವಂತದ್ದು. ಸೊ ಹಾಗಾಗಿ ನಾವ್ ಇವಾಗ ಭಕ್ತಿ ಸೇವೆ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ರಜೋಗುಣದಲ್ಲಿದ್ದೀವಿ, ಕೆಲವರು ತಮೋ ಗುಣದಲ್ಲಿದ್ದೀವಿ, ಕೆಲವರು ಸತ್ವಗುಣದಲ್ಲಿದ್ದಾರೆ. ರಜೋಗುಣ ತಮೋ ಗುಣದಲ್ಲಿ ಮಾಡೋ ಭಕ್ತಿ ಸೇವೆ ನಿಜವಾದ ಭಕ್ತಿ ಸೇವೆ ಅಲ್ಲ. ಅದು ಕೊನೆಗೆ ನಮ್ಮನ್ನ ಸತ್ವಗುಣಕ್ಕೆ ಕರ್ಕೊಂಡು ಹೋಗಕ್ಕೆ ನಾವು ಮಾಡ್ತಾ ಇರೋ ಒಂದು ಸಾಧನೆ. ಸತ್ವಗುಣಕ್ಕೆ ಬಂದ್ಮೇಲೆ ನಾವು ಶುದ್ಧ ಸತ್ವಕ್ಕೆ ಬರಕ್ಕೆ ಸಹಾಯ ಆಗತ್ತೆ. ಆಗ ಮಾತ್ರ ನಮಗೆ ಭಕ್ತಿ ಸೇವೆ ಸಿಗೋದು, ಶುದ್ಧ ಭಕ್ತಿ ಸೇವೆ ಲಭ್ಯವಾಗೋದು. ನಾವು ಭಕ್ತಿ ಸೇವೆ ಮಾಡ್ತಾ ಇದೀವಾ? ಮತ್ತೆ ಇಲ್ಲ. ಭಕ್ತಿ ಸೇವೆ ತರ ಕಾಣ್ತಾ ಇರೋ ಕಾರ್ಯಗಳಲ್ಲಿ ತೊಡಗ್ತಾ ಇದೀವಿ. ಆದ್ರೆ ಭಕ್ತಿ ಸೇವೆ ತರ ಕಾಣ್ತಾ ಇರೋ ಕಾರ್ಯಗಳು ಕೂಡ ಎಷ್ಟು ಪ್ರಬಲವಾದವು ಅಂದ್ರೆ ಆ ಕಾರ್ಯಗಳನ್ನ ಮಾಡೋದ್ರಿಂದಲೇ ನಾವು ಭಕ್ತಿ ಸೇವೆ ಹಂತಕ್ಕೆ ಬಂದ್ಬಿಡ್ತೀವಿ. ಅಂದ್ರೆ ಮಿಶ್ರ ಭಕ್ತಿಯಲ್ಲಿ ನಾವು ತೊಡಗಿರುವಾಗ ಅದನ್ನ ಭಕ್ತಿ ಸೇವೆ ಅಂತ ಕರೆಯಲ್ಲ, ಮಿಶ್ರ ಭಕ್ತಿ ಅಂತ ಕರಿತೀವಿ. ಭಕ್ತಿ ಅಂದ್ರೆ ಶುದ್ಧ ಭಕ್ತಿ. ಆದ್ರೆ ಮಿಶ್ರ ಭಕ್ತಿಯೇ ನಮ್ಮನ್ನ ಕ್ರಮೇಣವಾಗಿ ಶುದ್ಧ ಭಕ್ತಿಯ ಹಂತಕ್ಕೆ ಏರಿಸ್ಬಿಡುತ್ತೆ. ಮತ್ತೆ ಇಲ್ಲಿ ಪ್ರಭುಪಾದರು ಬರೀತಾರೆ, ಯಾರಾದ್ರೂ ಈ ಕೆಳಮಟ್ಟದ ಗುಣಗಳಿಂದ ಅವರ ಭಕ್ತಿಯ ಪ್ರಗತಿಯಲ್ಲಿ ಬಹಳ ಅಡೆತಡೆಗಳಿದ್ರು ಕೂಡ ಕ್ರಮೇಣವಾಗಿ ಆಧ್ಯಾತ್ಮಿಕ ಗುರುಗಳ ನುರಿತ ಎಕ್ಸ್ಪರ್ಟ್ ನಿರ್ದೇಶನದಡಿಯಲ್ಲಿ ಒಬ್ಬ ವ್ಯಕ್ತಿ ಸತ್ವಗುಣಕ್ಕೆ ಬರಬಹುದು. ಇವಾಗ ಇದೊಂದು ಮುಖ್ಯವಾದ ವಿಷಯ, ಇದ್ರ ಬಗ್ಗೆ ಸ್ವಲ್ಪ ನಾನು ವಿವರಿಸ್ತೀನಿ. ಇವಾಗ ಅವರು ಹೇಳ್ತಾರೆ, ಇವಾಗ ಕನ್ನಡದಲ್ಲಿ ನಮಗೆ ಗಾದೆ ಇದೆ, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ. ಇವಾಗ ಈ ಮೂರು ಗುಣಗಳ ಬಗ್ಗೆ ಹೆಚ್ಚು ನಾವು ಭಗವದ್ಗೀತೆಯಲ್ಲಿ ಅಧ್ಯಯನ ಮಾಡಿದೀವಿ. ಆದ್ರೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಎಷ್ಟೊಂದು ಜನ ಇಲ್ಲಿ ಬಂದಿಲ್ಲದೆ ಇರ್ಬೋದು, ಭಗವದ್ಗೀತೆ ಅಟೆಂಡ್ ಮಾಡಿಲ್ಲದೆ ಇರ್ಬೋದು. ಹ್ಮ್ ಹ್ಮ್ ಇಲ್ಲಿ ಹೇಳ್ತಾ ಇದ್ದಾರೆ, ಇವಾಗ ನಾವು ತಮೋಗುಣದಲ್ಲಿದ್ದೀವಿ ಅಥವಾ ರಜೋಗುಣದಲ್ಲಿದ್ದೀವಿ. ತಮೋಗುಣ ರಜೋಗುಣ ಮಾತ್ರ ನಮ್ಮ ಶಾಶ್ವತವಾದ ಗುಣ ಅಲ್ಲ. ತಾತ್ಕಾಲಿಕವಾಗಿ ಭೌತಿಕತೆಯಿಂದ ಪ್ರಭಾವಿತರಾಗಿ ಭೌತಿಕ ಜಗತ್ತಿನಲ್ಲಿ ಇಷ್ಟೊಂದು ಜನ್ಮಗಳಿಂದ ನಾವು ಇದ್ದು ನಾವು ಆ ಗುಣಗಳ ಪ್ರಭಾವದ ಅಡಿಯಲ್ಲಿ ಬಂದ್ಬಿಟ್ಟಿದೀವಿ. ಆದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವ ಅರ್ಜುನ. ಅಂದ್ರೆ ಈ ಗುಣಗಳ ಮೇಲೆ ಏರೋದೇ ಭಕ್ತಿಯ ಕಾರ್ಯ. ಭಕ್ತಿಯನ್ನ ಮಾಡಿದಾಗ ನಾವು ಕ್ರಮೇಣವಾಗಿ ಮೇಲೆ ಏರ್ತೀವಿ. ನಾವ್ ಅನ್ಕೋಬಾರ್ದು, ಅಯ್ಯೋ ಈ ಗುಣಗಳು ನನ್ನ ಮೇಲೆ ಎಷ್ಟು ಪ್ರಭಾವ ಬೀರಿವೆ ಅಂದ್ರೆ ನಾನು ಭಕ್ತಿನೂ ಮಾಡಕ್ಕಾಗಲ್ಲ, ಬದಲಾವಣೆನೂ ಆಗಲ್ಲ ನನ್ನಲ್ಲಿ ಅಂತ ಅನ್ಕೋಬಾರ್ದು. ಯಾಕಂದ್ರೆ ಭಕ್ತಿ ಈ ಗುಣಗಳಿಗಿಂತ ಶಕ್ತಿಯುತವಾದದ್ದು, ಪ್ರಬಲವಾದದ್ದು. ಸೊ ಹಾಗಾಗಿ ನಾವು ತಿಳ್ಕೋಬೇಕು. ಭಕ್ತಿಯನ್ನ ಮಾಡೋದ್ರಿಂದ ನಾವು ಕ್ರಮೇಣವಾಗಿ ಕೆಳಮಟ್ಟದ ಗುಣದಿಂದ ಮೇಲ್ಮಟ್ಟದ ಗುಣಕ್ಕೆ ಏರ್ತಾ ಇರೋದನ್ನ ನಾವು ಗಮನಿಸ್ಬೇಕು, ಅನುಭವಿಸ್ಬೇಕು. ಆದ್ರೆ ಇದಾಗ್ಬೇಕು ಅಂದ್ರೆ ನಾವು ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿರ್ಬೇಕು. ಸ್ವತಂತ್ರರಾಗಿ ಭಕ್ತಿ ಮಾಡಿದ್ರೆ ನಾವು ಈ ಪ್ರಗತಿಯನ್ನ ಕಾಣೋದಿಲ್ಲ. ಹಾಗಾಗಿ ಪ್ರಭುಪಾದರು ಬರೀತಾ ಇದ್ರೆ, ಹಾಗಾಗಿ ಪ್ರಾಮಾಣಿಕ ಅಭ್ಯರ್ಥಿಗಳು ಈ ರೀತಿ ಪ್ರಗತಿಯನ್ನ ಸಾಧಿಸೋದಕ್ಕೆ ಒಬ್ರು ದಕ್ಷ ಗುರುಗಳ ಹತ್ರ ಹೋಗ್ಬೇಕು. ಮತ್ತೆ ದಕ್ಷ ಗುರುಗಳು ತಮ್ಮ ಶಿಷ್ಯನನ್ನ, ಅವರು ರಜೋಗುಣದಲ್ಲಾದ್ರೂ ಇರ್ಲಿ, ತಮೋಗುಣದಲ್ಲಾದ್ರೂ ಇರ್ಲಿ, ಸತ್ವಗುಣದಲ್ಲಾದ್ರೂ ಇರ್ಲಿ, ಶುದ್ಧ ಸತ್ವಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವರು ಯೋಗ್ಯರಾಗಿರ್ತಾರೆ, ಸಮರ್ಥರಾಗಿರ್ತಾರೆ.
ಎಷ್ಟೋ ಜನ ಇಸ್ಕಾನ್ ನಲ್ಲಿ ದೀಕ್ಷೆಯನ್ನ ಪಡ್ಕೋತಾರೆ, ಆದ್ರೆ ಗುರುಗಳಿಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಗುರುಗಳು ಹೇಳ್ತಾ ಇರೋದು ಶ್ರವಣನೂ ಮಾಡ್ತಾ ಇಲ್ಲ, ಅದನ್ನ ಪಾಲನೆನೂ ಮಾಡ್ತಾ ಇಲ್ಲ, ವ್ಯರ್ಥ. ಅಂತಹ ದೀಕ್ಷೆ ವ್ಯರ್ಥ. ದೀಕ್ಷೆ ಉದ್ದೇಶನೇ ನಾವು ನಮ್ಮ ಸ್ವತಂತ್ರವನ್ನ ಗುರುಗಳ ಕೈನಲ್ಲಿ ಕೊಟ್ಟು ಅವ್ರು ಹೇಳ್ತಾ ಇರೋ ಆದೇಶಗಳನ್ನ ಉಪದೇಶಗಳನ್ನ ಪಾಲನೆ ಮಾಡೋದು. ಅವ್ರು ಏನ್ ಹೇಳ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ ಅಂದ್ರೆ ನಾವ್ ಹೆಂಗ್ ಪ್ರಗತಿಯನ್ನ ಸಾಧಿಸ್ತೀವಿ? ಹ್ಮ್ ಇದೊಂದು ವಿಷಯ. ಇನ್ನೊಂದು ವಿಷಯ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದಾರೆ. ಆ ಇವಾಗ ಯಾರೋ ರಜೋಗುಣದ ದೇವತೆಗಳಿದ್ದಾರೆ, ತಮೋಗುಣದಲ್ಲಿ ಇರೋರಿಗೋಸ್ಕರ ಇರೋ ದೇವತೆಗಳಿದ್ದಾರೆ, ರಜೋಗುಣದಲ್ಲಿ ಇರೋರಿಗೋಸ್ಕರ ಇರೋ ದೇವತೆಗಳಿದ್ದಾರೆ, ಸತ್ವಗುಣದಲ್ಲಿ ಇರೋರಿಗೋಸ್ಕರ ಇರೋ ದೇವತೆಗಳಿದ್ದಾರೆ. ಆ ಯಾರನ್ನ ಆರಾಧನೆ ಮಾಡಿದ್ರು ಎಲ್ಲ ಒಂದೇ ಇಲ್ಲ. ಸತ್ವಗುಣದಲ್ಲಿರೋರು ಯಾವ ಭಗವಂತನ ರೂಪವನ್ನ ಆರಾಧನೆ ಮಾಡ್ತಾರೋ ಅದರಿಂದ ಅವರು ಅಂತಿಮವಾದ ಒಳಿತನ್ನ ಪಡ್ಕೋತಾರೆ, ಅಂದ್ರೆ ವಿಷ್ಣುವಿನ ಆರಾಧನೆ. ಹ್ಮ್ ಹಾಗಾಗಿ ಬೇರೆ ಅವತಾರ, ಬೇರೆ ರೂಪಗಳು, ಬೇರೆ ದೇವತೆಗಳು ಅವರು ನಮ್ಮನ್ನ ಸತ್ವಗುಣಕ್ಕೆ ಏರೋದಕ್ಕೆ ಸಹಾಯ ಮಾಡಕ್ಕಾಗಲ್ಲ. ಅವ್ರು ಸಹಾಯ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವರೇ ಒಂದು ರೀತಿಯಲ್ಲಿ ಬಂಧಿತರಾಗಿರ್ತಾರೆ. ಹಾಗಾಗಿ ಕೇವಲ ವಿಷ್ಣುವಿನ, ಕೃಷ್ಣನ ಆರಾಧನೆ ಮಾತ್ರ ನಮ್ಮನ್ನ ಈ ಬಂಧನದಿಂದ ಹೊರಗಡೆ ತರಕ್ಕೆ ಸಾಧ್ಯ. ಮತ್ತೆ ಆ ಗುಣಗಳೇ ಅಂತಿಮವಾಗಿ ಬಹಳ ಪ್ರಬಲವಾದವು. ಭಕ್ತಿಯಿಂದಲೂ ಅವನ್ನ ಬಗ್ಸಕ್ ಆಗಲ್ಲ ಅನ್ನೋದು ತಪ್ಪು. ಕೆಲವರು ಒಂದೊಂದ್ಸತಿ ಇದನ್ನ ಕಾರಣವಾಗಿ ಉಪಯೋಗಿಸ್ತಾರೆ. ಅಯ್ಯೋ ನಂಗೆ ತುಂಬಾ ತಮೋಗುಣ ರೀ, ನಾನು ಹೇಳದೇ ಇಲ್ಲ ಬೆಳಗ್ಗೆ, ಹಾಗಾಗಿ ಮಂಗಳಾರತಿಗೆ ಬರಲ್ಲ. ಆ ತಮೋಗುಣವನ್ನ ಹೋಗ್ಸೋದಕ್ಕೋಸ್ಕರನೇ ಮಂಗಳಾರತಿಗೆ ಬರ್ಬೇಕು. ಇವಾಗ ನಾನು ಸೋಮಾರಿ, ಹಾಗಾಗಿ ನಾನು ಬೆಳಗ್ಗೆ ಮಂಗಳಾರತಿಗೆ ಬರಲ್ಲ ಅನ್ನೋ ಒಂದು ವಾದ ಅಥವಾ ತರ್ಕ ತಪ್ಪು. ನೀವು ಸೋಮಾರಿ, ಹಾಗಾಗಿ ನೀವು ಮಂಗಳಾರತಿಗೆ ಬನ್ನಿ, ಸೋಮಾರಿತನ ಹೋಗುತ್ತೆ. ಮತ್ತೆ ಈ ಗುಣಗಳ ಬಗ್ಗೆ ಸ್ವಲ್ಪ ಪ್ರಭುಪಾದರು ಹೆಚ್ಚು ಮಾಹಿತಿನ ಕೊಡ್ತಾ ಇದ್ದಾರೆ. ಹೇಳ್ತಾರೆ ತಮೋಗುಣ ಆ ಸಂಸ್ಕೃತಿ ಇಲ್ಲದೆ ಇರೋಂಥ ಜೀವನ, ಪಶುವಿನ ಜೀವನ ತಮೋಗುಣ. ಸುಸಂಸ್ಕೃತ ಮಾನವ ಜೀವನ ಆ ರಜೋಗುಣದಿಂದ ಪ್ರಾರಂಭವಾಗುತ್ತೆ. ಭೌತಿಕ ಲಾಭಗಳಿಗೋಸ್ಕರ ರಜೋಗುಣ ಇದೆ, ಇದನ್ನ ಪಡ್ಕೋಬೇಕು ಅದನ್ನ ಪಡ್ಕೋಬೇಕು. ಆದ್ರೆ ಅದು ಸುಸಂಸ್ಕೃತ ಜೀವನ ಅಂದ್ರೆ ವೇದಗಳ ಪ್ರಕಾರವಾಗಿ ಅವರು ಭೌತಿಕ ವಸ್ತುಗಳನ್ನ ಪಡೆಯಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಸುಸಂಸ್ಕೃತ ಜೀವನ. ವೇದಗಳಿಗೆ ಅನುಗುಣವಾಗಿ ಅಲ್ಲದೆ ನಮಗೆ ಇಷ್ಟ ಬಂದಂಗೆ ನಾವು ಜೀವನ ಮಾಡಿದ್ರೆ ಅದು ಅಸುರರ ಜೀವನ. ಮತ್ತೆ ರಜೋಗುಣ ಅಂದ್ರೆ ವೇದಗಳ ಪ್ರಕಾರ ಭೌತಿಕ ಲಾಭಗಳಿಗೋಸ್ಕರ ಕೆಲಸ ಮಾಡ್ತಾ ಇರೋ ಜನ, ಆ ರಜೋಗುಣ ಆಗ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಸ್ವಲ್ಪ ಒಂದು ಅರಿವನ್ನ ಕೊಡುತ್ತೆ. ಹೇಗೆ? ತತ್ವಜ್ಞಾನ, ಕಲೆ, ಸಂಸ್ಕೃತಿ, ನೈತಿಕ ತತ್ವಗಳು, ಈ ರೀತಿಯಲ್ಲಿ ಈ ರಜೋಗುಣದಲ್ಲಿರೋರು ಕ್ರಮೇಣವಾಗಿ ಸ್ವಲ್ಪ ಒಂದು ಝಲಕ್ ಅವ್ರಿಗೆ ಸ್ವಲ್ಪ ಕುರು ಸಿಗುತ್ತೆ. ಓ, ಇನ್ನೂ ಉನ್ನತ ಮಟ್ಟದ ಜೀವನ ಶೈಲಿ ಇದೆ, ಬರೀ ತತ್ವಜ್ಞಾನ, ಕಲೆ, ಸಂಸ್ಕೃತಿಯಲ್ಲಿ ನಾನು ಸಿಕ್ಕಾಕೋಬಾರ್ದು, ಇದಕ್ಕಿಂತ ಉತ್ಕೃಷ್ಟವಾದ ಒಂದು ಹಂತ ಇದೆ, ಅದಕ್ಕೆ ಭಕ್ತಿ ಅಂತ ಕರೀತಾರೆ ಅನ್ನೋದನ್ನ ನಾವು ಸತ್ವಗುಣದಲ್ಲಿ ಅವರು ಹೆಚ್ಚು ಆ ಮಾಹಿತಿಯನ್ನ ಪಡ್ಕೋತಾರೆ. ರಜೋಗುಣದಲ್ಲಿ ಇರುವಾಗ ಸುಮ್ಮನೆ ಒಂದ್ ಸ್ವಲ್ಪ ಅರಿವಾಗತ್ತೆ, ಓ ಪರಮಸತ್ಯ ಅಂತ ಏನೋ ಇದೆ. ಅರೆ ಸತ್ವಗುಣದಲ್ಲಿ ಬಂದಾಗ ಪರಮಸತ್ಯ, ನನಗೂ ಪರಮಸತ್ಯನಿಗೂ ಇರೋ ಸಂಬಂಧ ಇವೆಲ್ಲ ಗೊತ್ತಾಗತ್ತೆ. ಹಾಗಾಗಿ ಸತ್ವಗುಣ ನಮಗೆ ಬಹಳ ಬೇಕಾಗಿರುವಂಥದ್ದು. ಮತ್ತೆ ಇವಾಗ ಬೇರೆ ಬೇರೆ ಗುಣಗಳಲ್ಲಿರೋರು ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡ್ತಾರೆ, ಬೇರೆ ಬೇರೆ ಫಲಗಳನ್ನ ಪಡಿತಾರೆ. ಹಾಗಾಗಿ ವಿಷ್ಣುವನ್ನ ಆರಾಧನೆ ಮಾಡೋರು ಮುಕ್ತಿಯನ್ನ ಪಡಿತಾರೆ. ಮತ್ತೆ ಶಿವನಿಗೆ ಇನ್ನೊಂದು ಹೆಸರು ಹರ. ಶಿವನಿಗೆ ಇನ್ನೊಂದು ಹೆಸರು ಹರ, ಹರಿಹರ ಇತ್ತಲ್ಲ ನಮ್ದು. ಸೊ ಹರಿಹರ, ಹರಿ ಸತ್ವಗುಣ, ಹರ ತಮೋಗುಣವನ್ನ ನೋಡ್ಕೋತಾ ಇರೋದು. ಬೇರೆ ಬೇರೆ ದೇವತೆಗಳ ಆರಾಧನೆಯಿಂದ ನಮ್ಗೆ ಬೇರೆ ಬೇರೆ ಲಾಭ ಸಿಗುತ್ತೆ. ಅಂತಿಮವಾಗಿ ನಮಗೆ ಅಂತಿಮ ಒಳಿತು ಸಿಗೋದು ವಿಷ್ಣುವಿನಿಂದ. ಓಕೆ, 7:40 ಇಲ್ಲಿಗೆ ನಿಲ್ಲಿಸ್ತೀನಿ ನಾನು. ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು.
ಆ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೋದ ಸಲಿ ತಾವು ಹೇಳಿದ್ರಿ ಪುಸ್ತಕವನ್ನು ತೊಡೆ ಮೇಲೆ ಇಟ್ಕೋಬಾರ್ದು ಅಂತ. ಹಾ ಇವಾಗ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಸತ್ಸಂಗ ಇರೋ ಜಾಗದಲ್ಲಿ ಕೆಳಗ್ ಕೂತ್ಕೊಂಡು ಇರುತ್ತೆ ಆ ಥರದೆಲ್ಲ. ಹ್ಮ್ ಸೊ ಅವಾಗ ಆ ಕಡೆ ಆ ಥರ ಜಾಗದಲ್ಲಿ ನಮಗೆ ಟೇಬಲ್ ಅಂತ ವ್ಯವಸ್ಥೆ ಎಲ್ಲ ಏನೂ ಇರೋದಿಲ್ಲ. ಸೊ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಪ್ರಭು? ಇನ್ನೊಂದು ಪುಸ್ತಕ ಇಟ್ಕೊಳ್ಳಿ, ಬೇರೆ ನಾರ್ಮಲ್ ಪುಸ್ತಕ ಯಾವ್ದಾದ್ರು ನೋಟ್ ಪ್ಯಾಡ್ ಇರುತ್ತಲ್ಲ ಅದನ್ನ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಹಾ. ಒಂದು ಬ್ಯಾಗ್ ಇಟ್ಕೊಳ್ಳಿ. ಓಕೆ. ಇವಾಗ ಹಂಗೆ ಏನ ಹಾಗ್ ಪುಸ್ತಕ ಮಾಡ್ತೀನಿ. ತಂದಿರ್ತೀರಲ್ಲ, ಬ್ಯಾಗ್ ಇರುತ್ತಲ್ಲ, ಡೈರೆಕ್ಟ್ ಬ್ಯಾಗ್ ಆಗಿ ನ ತೊಡೆ ತೊಡೆ ಮೇಲೆ ಮೇಲೆ ಇಟ್ಕೋಬಾರ್ದು, ಅದ್ರ ಕೆಳಗಡೆ ಬೇರೆ ಏನಾದ್ರು ನೇರವಾಗಿ ಇದ್ರೆ ಇಟ್ಕೋಬೇಡಿ. ನೇರವಾಗಿ. ಅಂದ್ರೆ ವರ್ಷ ಮಾಡಬಾರ್ದು ಕಾಲು. ಇವಾಗ ಬೇರೆ ಮಾರ್ಗ ಇಲ್ಲ ಅಂದ್ರೆ ಅದ್ರ ಕೆಳಗಡೆ ಇನ್ನೇನಾದ್ರು ಇಡ್ಬೋದು ಅಷ್ಟೇ. ಓಕೆ ಪ್ರಭುಜಿ, ಧನ್ಯವಾದ. ಅದೇ. ಓಕೆ, ಇವತ್ತು ಬಹಳ ಎಷ್ಟೊಂದು ಮುಖ್ಯವಾದ ವಿಷಯಗಳನ್ನ ಹೇಳ್ದೆ. ಇದ್ರ ಬಗ್ಗೆ ಯಾರ್ಯಾರ ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ ಪ್ರಭು. ಪ್ರಣಾಮ್. ಪ್ರಭು, ಇವಾಗ ಭಗವಂತ ಡೈರೆಕ್ಟ್ ಆಗಿ ಮಾರ್ಗದರ್ಶನ ಕೊಡೋದು, ಡಸ್ ಇಟ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಆಫ್ ತಮಗುಣ ಆರ್ ವೆನ್ ವಿ ರೈಸ್ ಟು ಶುದ್ಧ ಸತ್ವಗುಣ? ಯಾವಾಗ ಭಗವಂತ ನಮಗೆ ನೇರವಾಗಿ ಮಾರ್ಗದರ್ಶನ ಕೊಡ್ತಾನೆ? ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತರಾದ ಮೇಲೆ. ಪ್ರಭುಪಾದರು ಭಗವದ್ಗೀತೆಯಲ್ಲಿ ಋಷಿಕೇಶ ಅನ್ನೋ ಪದಕ್ಕೆ ಆ ಶ್ಲೋಕದಲ್ಲಿ ಮೊದಲನೇ ಸತಿ ಭಗವದ್ಗೀತೆಯಲ್ಲಿ ಋಷಿಕೇಶ ಪದವನ್ನು ಬಳಸಿದಾಗ ಅವರು ಭಾವಾರ್ಥದಲ್ಲಿ ವಿವರಿಸ್ತಾರೆ. ಭಗವಂತ ನಮ್ಮ ಶರಣಾಗತಿಗೆ ಅನುಗುಣವಾಗಿ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾನೆ. ಹೇಳ್ತಾರೆ, ಸಾಮಾನ್ಯ ಜೀವಿಗಳಿಗೆ ಅವರು ಮಾರ್ಗದರ್ಶನ ಶರಣಾಗತಿಗೆ ಅನುಗುಣವಾಗಿ, ಶುದ್ಧ ಭಕ್ತರಿಗೆ ನೇರವಾಗಿ ಅವರ ಇಂದ್ರಿಯಗಳನ್ನು ನಿಯಂತ್ರಿಸ್ತಾನೆ ಅಂತ. ಅಂದ್ರೆ ನಾವು ಇವಾಗ ಸಾಮಾನ್ಯವಾದ ಜೀವಿಗಳು ಭಗವಂತನಿಗೆ ಶರಣಾಗತರಾಗಿಲ್ಲ. ಹಾಗಾಗಿ ಕೃಷ್ಣ ಅವ್ರಿಗೆ ಅಷ್ಟೊಂದು ಯಾವ ನೇರವಾದ ಮಾರ್ಗದರ್ಶನ ಕೊಡಲ್ಲ. ಪರಮಾತ್ಮ ಇದ್ದಾನೆ, ಪರಮಾತ್ಮ ಒಂದು ಒಳ ಧ್ವನಿ ಅಂತ ಇದೆ, ಏನೋ ನಮ್ಗೆ ಸರಿ ತಪ್ಪು ಅನ್ನೋದು ನಮ್ಗೆ ಅರಿವಾಗ್ತಾ ಇದೆ, ಇದೆಲ್ಲ ಪರಮಾತ್ಮ ಕೊಡ್ತಾ ಇರೋದು. ಆದ್ರೆ ಅದನ್ನ ಯಾರು ಕೇಳ್ತಾರೆ? ಸತ್ವಗುಣದಲ್ಲಿರೋರು ಕೇಳ್ತಾರೆ. ರಜೋಗುಣದಲ್ಲಿರೋರಿಗೆ ಕೇಳಲ್ಲ, ಯಾಕಂದ್ರೆ ಬಿಸಿ ಅವರು. ತಮಗುಣ ನಿದ್ದೆ ಮಾಡ್ತಾ ಇರ್ತಾರೆ, ಹಾಗಾಗಿ ಅವ್ರಿಗೂ ಕೇಳಲ್ಲ. ಅರೆ ಇದು ಪರಮಾತ್ಮನ ಕೆಲಸ. ಆದ್ರೆ ಶುದ್ಧ ಭಕ್ತನಿಗೆ ಕೃಷ್ಣ ನೇರವಾಗಿ ಮಾರ್ಗದರ್ಶನ ಕೊಡ್ತಾನೆ. ಅದು ಆಗೋದು ನಾವು ಶುದ್ಧ ಭಕ್ತಿಯ ಹಂತಕ್ಕೆ ತಲುಪಿದಾಗ. ಸಂಪೂರ್ಣವಾಗಿ ಶರಣಾಗತರಾದಾಗ್ಲೂ ಕೂಡ ನಮಗೆ ಮಾರ್ಗದರ್ಶನ ಸಿಗುತ್ತೆ. ಆದರೆ ಶುದ್ಧ ಭಕ್ತಿ ಹಂತಕ್ಕೆ ನಾವು ತಲುಪಿದಾಗ ಖಂಡಿತವಾಗಿಯೂ ಭಗವಂತ ನಮ್ಮ ಜೊತೆನೇ ಇದ್ದಾನೆ. ಸೊ ಸಂಪೂರ್ಣ ಶರಣಾಗತಿ ಅಂತ ಹೇಳ್ಬೋದು. ನಿಮ್ ಪ್ರಶ್ನೆಗೆ ಉತ್ತರ, ಸಂಪೂರ್ಣವಾಗಿ ನಾವು ಕೃಷ್ಣನಲ್ಲಿ ಶರಣಾಗತರಾದಾಗ ಕೃಷ್ಣ ನಮ್ಗೆ ನೇರವಾಗಿ ಮಾರ್ಗದರ್ಶನ ಕೊಡ್ತಾನೆ. ಇನ್ನೇನಾದ್ರು? ಗುಣಗಳ ಬಗ್ಗೆ ಗೊತ್ತಾಯ್ತಾ ವಿಷಯಗಳು? ಅಂತಿಮ ಲಾಭ ಕೃಷ್ಣ ಭಕ್ತಿಯಿಂದ. ಕೃಷ್ಣ ಭಕ್ತಿಯಲ್ಲಿ ನಾವು ಆನಂದದ ಅನುಭವ ಮಾಡಬೇಕು, ಮಜಾ ಮಾಡಬಾರದು. ಕೆಲವರು ಇದೊಂದು ತಪ್ಪು ತಿಳುವಳಿಕೆ ಇದೆ. ಭಕ್ತಿಯಲ್ಲಿ ಮಜಾ ಬರ್ತಾ ಇದೆ ನನಗೆ. ಮಜಾ ಅನ್ನೋದು ಭೌತಿಕವಾದದ್ದು, ಆನಂದದ ಅನುಭವ ಆಗ್ತಾ ಇದೆ ಅನ್ನೋದು ಆಧ್ಯಾತ್ಮಿಕವಾದದ್ದು. ಎರಡು ವ್ಯತ್ಯಾಸ ಇದೆ. ಮಜಾ ಅಂದ್ರೆ ನಾನು ಆನಂದವನ್ನ ಹಿಂಡತಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಭೌತಿಕವಾದದ್ದು. ಆನಂದ ನನಗೆ ಬಂತು, ನನಗೆ ಆನಂದದ ಅನುಭವ ಆಯ್ತು, ಅದು ಆಧ್ಯಾತ್ಮಿಕವಾದದ್ದು. ಇದರಲ್ಲಿ ವ್ಯತ್ಯಾಸ ಇದೆ. ಅಂದ್ರೆ ನಾ ಏನೋ ಒಂದು ಭಕ್ತಿ ಸೇವೆಯನ್ನ ಮಾಡ್ತೀನಿ, ಪ್ರಾಮಾಣಿಕತೆಯಿಂದ ಕೃಷ್ಣನ ಸಂತೃಪ್ತಿಗೋಸ್ಕರ ಮಾಡಿದಾಗ ಕೃಷ್ಣ ಸಂತೃಪ್ತನಾದ್ರೆ ನಾನು ಅವಾಗ ಆಟೋಮೆಟಿಕ್ ಆಗಿ ಆನಂದವನ್ನ ಅನುಭವಿಸ್ತೀನಿ. ಇದು ನಿಜವಾಗಿಯೂ ಆನಂದ, ಅದು ಆಧ್ಯಾತ್ಮಿಕವಾದದ್ದು. ಅದೇ ಇನ್ನು ಕೆಲವರು ಇಲ್ಲ ನಾನು ಕೀರ್ತನೆ ಮಾಡ್ಕೊಂಡು ನಾನು ಕುಣಿತಾ ಇದ್ದೀನಿ, ಸಖತ್ ಮಜಾ ಬಂತು, ಇದು ಭೌತಿಕವಾದದ್ದು, ಆಧ್ಯಾತ್ಮಿಕವಾಗಿ ಇಲ್ಲದೆ ಇರ್ಬೋದು. ಹರೇ ಕೃಷ್ಣ. ಹೇಳಿ. ಜೀವಿಗಳು ಭಗವಂತನ ಹೇಗೆ ಬೇರ್ಪಡ್ತಾವ ವಿವರಣೆ ಮಾಡಿಕೊಡಿ. ಹೇಗ್ ಬೇರ್ಪಟ್ರು ಅಂದ್ರೆ, ನಮಗೆ ಕೃಷ್ಣ ನಮ್ಮನ್ನೆಲ್ಲ ಬೇರ್ಪಡಿಸ್ದ. ಮೊದಲು ರಸೋಬೈ ಸಹ ಅವನಿಗೆ ಆನಂದವನ್ನ ನೀಡೋ ಉದ್ದೇಶದಿಂದ ನಮ್ಮೆಲ್ಲರನ್ನ ಅವನಿಂದ ಬೇರ್ಪಡಿಸ್ದ. ಯಾಕಂದ್ರೆ ಕೃಷ್ಣ ಒಬ್ಬನೇ ಇರೋದಕ್ಕೆ ಇಷ್ಟಪಡ್ಲಿಲ್ಲ, ಹಾಗಾಗಿ ನಮ್ಮನ್ನ ಎಲ್ಲರನ್ನ ಸೃಷ್ಟಿ ಮಾಡ್ದ. ಬೇರೆ ಬೇರೆ ಜೀವಿಗಳಾಗಿ ಸೃಷ್ಟಿ ಮಾಡ್ದ ನಮ್ಮನ್ನು.
ಅವನ ಜೊತೆ ಇದ್ಕೊಂಡು ಅವನಿಗೆ ಸೇವೆ ಮಾಡೋದಕ್ಕೋಸ್ಕರ. ಓಕೆ, ಏನಾದ್ರು ओके, मुक्ताय मारना। श्रीमद् भागवतम की जय, जगत गुरु श्री प्रभुपाद की जय, समवेत गौरव भक्तवृंद की जय, वांछा कल्पतरुभ्यश्च कृपा सिन्धुभ्यश्च पतितानां पावनेभ्यो वैष्णवेभ्यो नमो नमः। तो कोटि वैष्णव की जय, समवेत गौरव भक्तवृंद की जय। हरे कृष्ण। Prabhu, thank you so much. हरे कृष्ण। कृष्ण प्रभु। हरे कृष्ण प्रभु। ಹರೇ